ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ದಾಸರು ಮೂಲ ಹೆಸರು ತಿಮ್ಮಪ್ಪ ನಾಯಕ್ ಎಂದಿದ್ದು 1508 1606 ಕರ್ನಾಟಕದಲ್ಲಿ 15-16ನೇ ಶತಮಾನಗಳಲ್ಲಿ ಜನಪ್ರಿಯವಾದ ಭಕ್ತಿ ಪಂಥದ ಮುಖ್ಯ ಹರಿದಾಸರಲ್ಲಿ ಒಬ್ಬರು. ದಾಸ ಪರಂಪರೆಯಲ್ಲಿ ಬರುವ 250ಕ್ಕೂ ಹೆಚ್ಚು ದಾಸರಲ್ಲಿ ಕನಕದಾಸರೊಬ್ಬರೇ ಕೆಳಪಂಗಡದ ದಾಸರು. ಹಾಗೆಯೇ ಕನ್ನಡ ಭಾಷೆಯ ಪ್ರಸಿದ್ಧ ಕೀರ್ತನಕಾರರು ಮತ್ತು ಪುರಂದರದಾಸರೊಂದಿಗೆ ಕರ್ನಾಟಕ ಸಂಗೀತದ ಮೂಲಭೂತ ಸಿದ್ಧಾಂತಗಳಿಗೆ ಕಾಣಿಕೆಯನ್ನಿತ್ತವರು. ಕನಕದಾಸರು ಮತ್ತು ಪುರಂದರದಾಸರನ್ನು ಕರ್ನಾಟಕ ಕೀರ್ತನ ಸಾಹಿತ್ಯದ ಅಶ್ವಿನಿ ದೇವತೆಗಳೆಂದು ಬಣ್ಣಿಸಲಾಗಿದೆ. ಕನಕದಾಸರು ದಂಡನಾಯಕರಾಗಿದ್ದು, ಯುದ್ಧವೊಂದರಲ್ಲಿ ಸೋತ ಅವರಿಗೆ ಉಪರತಿ ವೈರಾಗ್ಯ ಉಂಟಾಗಿ ಹರಿಭಕ್ತರಾದರಂತೆ. ಅವರ ಜೀವನ ಮತ್ತು ಜನನ ಕುರಿತು ಕನಕದಾಸರು ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ಬಾಡ ಗ್ರಾಮದಲ್ಲಿ 1509ರಲ್ಲಿ ಹಿಂದೂ ಕುರುಬ ಜನಾಂಗಕ್ಕೆ ಸೇರಿದ ಬಚ್ಚಮ್ಮ ಮತ್ತು ಬೀರಪ್ಪರವರ ಎಂಬ ದಂಪತಿಗಳ ಮಗನಾಗಿ ಜನಿಸಿದರು. ಕನಕದಾಸರು ಬರೀ ಒಂದು ಜಾತಿಗೆ ಸೀಮಿತವಾದ ಭಕ್ತರಲ್ಲ, ಎಲ್ಲ ಜಾತಿಗಳಿಗೆ ಬೇಕಾದವರು. 15-16ನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆಯ ಬಗ್ಗೆ ಸಮರ ಸಾರಿದ ಭಕ್ತ ಎಂದರೆ ಕನಕದಾಸರು ಎಂದರೆ ತಪ್ಪಾಗಲಾರದು. ಕನಕದಾಸರು ಅನೇಕ ಕೀರ್ತನೆಗಳನ್ನು ಕೂಡ ರಚಿಸಿದ್ದಾರೆ. ಇನ್ನು ಅವರ ಐತಿಹ್ಯ ನೋಡುವುದಾದರೆ ಸುಮಾರು 500 ವರ್ಷಗಳ ಹಿಂದಿನ ಮಾತು. ವಿಜಯನಗರ ಸಾಮ್ರಾಜ್ಯದಲ್ಲಿದ್ದ ಬಂಕಾಪುರ ಪ್ರಾಂತದ ಮುಖ್ಯ ಪಟ್ಟಣದ ಹೆಸರು ಬಾಡ ಎಂದು. ವಿಜಯನಗರದಿಂದ ಗೋವಾಕ್ಕೆ ಹೋಗುವ ಹೆದ್ದಾರಿ ಈ ಬಾಡದಿಂದಲೇ ಹಾಯ್ದು ಹೋಗುತ್ತಿತ್ತು. ಬಾಡ ಒಳ್ಳೆಯ ಅಯ್ಯಕಟ್ಟಿನ ಸ್ಥಳ. ಈ ಬಂಕಾಪುರ ಪ್ರಾಂತಕ್ಕೆ ದಂಡನಾಯಕ ಬೀರಪ್ಪ ನಾಯಕ. ದಂಡನಾಯಕ ಎಂದರೆ ಆಯಾಕಟ್ಟಿನ ಸ್ಥಳದಲ್ಲಿ ಕಾದಿಟ್ಟ ಸೈನ್ಯದ ಮುಖಂಡ ಮತ್ತು ದಳಕ್ಕೆ ಸೇನಾಧಿಪತಿ ಎಂದು ನೇಮಿಸಲ್ಪಟ್ಟವರು. ಬೀರಪ್ಪನ ಹೆಂಡತಿ ಬಚ್ಚಮ್ಮ. ಬೀರಪ್ಪ ಇವರಿಗೆ ತಿರುಪತಿ ತಿಮ್ಮಪ್ಪನಲ್ಲಿ ಬಹುನಂಬಿಕೆ. ದಕ್ಷಿಣದಲ್ಲಿ ಸುಮಾರು 900 ವರ್ಷಗಳ ಹಿಂದೆ ಶ್ರೀಯಿಂದ ರಾಮಾನುಜಾಚಾರ್ಯ ಎಂಬ ದೊಡ್ಡ ಗುರುಗಳು ಪ್ರಸಿದ್ಧರಾಗಿದ್ದರು. ಅವರು ಸ್ಥಾಪಿಸಿದ ಪಂಥಕ್ಕೆ ಶ್ರೀ ವೈಷ್ಣವ ಮತವೆಂದು ಹೆಸರು. ದಂಡನಾಯಕ ಬೀರಪ್ಪ ಮತ್ತು ಆತನ ಮಡದಿ ಬಚ್ಚಮ್ಮ ಇವರು ಶ್ರೀ ವೈಷ್ಣವ ಮತಕ್ಕೆ ಶರಣು ಹೋಗಿದ್ದರು. ಅಂದಿನಿಂದ ಇವರು ಸಹ ತಿರುಪತಿ ವೆಂಕಟೇಶ್ವರ ಸ್ವಾಮಿಯನ್ನೇ ತಮ್ಮ ಆರಾಧ್ಯ ದೈವವನ್ನಾಗಿ ಮಾಡಿಕೊಂಡರು. ಬೀರಪ್ಪ ಮತ್ತು ಬಚ್ಚಪ್ಪ ದಂಪತಿಗಳು ಅನೇಕ ದಿನಗಳಿಂದ ಒಂದು ಹಂಬಲವಿತ್ತು. ಅದೇನೆಂದರೆ ತಮಗೆ ಒಬ್ಬ ಕುಲದೀಪನಾದ ಮಗ ಜನಿಸಬೇಕೆಂದು, ವಂಶೋದ್ಧಾರಕನಾದ ಒಬ್ಬ ಮಗನನ್ನು ಕರುಣಿಸು ಎಂದು ಈ ದಂಪತಿಗಳು ತಿರುಪತಿ ತಿಮ್ಮಪ್ಪನಿಗೆ ಹರಕೆ ಹೊತ್ತಿದ್ದರು. ಅವರ ಆಶೆ ಫಲಿಸಿತು. ಬೀರಪ್ಪ ಮತ್ತು ಬಚ್ಚಮ್ಮರಿಗೆ ಒಬ್ಬ ಮಗ ಜನಿಸಿದ. ತಂದೆ ತಾಯಿಗಳಿಗೆ ಆನಂದವೂ ಆನಂದ. ತಿರುಪತಿ ತಿಮ್ಮಪ್ಪನ ಆಶೀರ್ವಾದ ಎಂದು ಅವರು ತಮ್ಮ ಮಗುವಿಗೆ ತಿಮ್ಮಪ್ಪ ಎಂದೇ ನಾಮಕರಣ ಮಾಡಿದರು. ತಿಮ್ಮಪ್ಪ ಜನಿಸಿದ ಕಾಲ ಇಂಥದ್ದು ಎಂದು ತಿಳಿಯದು. 15ನೇ ಶತಮಾನದ ಕೊನೆಯ ವರ್ಷಗಳಲ್ಲಿ ಹುಟ್ಟಿದರು ಎಂದು ಹೇಳಬಹುದು. ತಿಮ್ಮಪ್ಪ ಒಬ್ಬ ಸೇನಾಧಿಪತಿಯ ಮಗನಾಗಿ ಜನಿಸಿದನಷ್ಟೇ. ಬಾಲ್ಯದಲ್ಲಿ ಅಕ್ಷರಾಭ್ಯಾಸ. ಬಂಕಾಪುರದ ಶ್ರೀನಿವಾಸಾಚಾರ್ಯ ಬಳಿ ವಿದ್ಯಾಭ್ಯಾಸವಾಗಿ ವ್ಯಾಕರಣ, ತರ್ಕ, ಮೀಮಾಂಸೆ, ಸಾಹಿತ್ಯಗಳಲ್ಲಿ ಪಾರಂಗತನಾದನು. ಜೊತೆಗೆ ಕತ್ತಿ ವರ್ಷ, ಕುದುರೆ ಮತ್ತು ಸವಾರಿಯನ್ನು ಕೆಲವು ವರ್ಷಗಳಲ್ಲಿ ಬೀರಪ್ಪ ಅವರು ನೆರವೇರಿಸುತ್ತಾ ಬಂದು ಬಚ್ಚಮ್ಮ ತೀರಿಕೊಂಡರು. ತಂದೆಯ ಬಳಿಕ ತಿಮ್ಮಪ್ಪ ತನ್ನ ಕಿರಿ ವಯಸ್ಸಿನಲ್ಲಿ ಬಂಕಾಪುರ ಪ್ರಾಂತ್ಯಕ್ಕೆ ನಾಯಕರಾದರು. ಕನಕದಾಸರು ತಮ್ಮನ್ನು ತಾವೇ ಸಾವಿನ ದೇವತೆಯಾದ ಯಮನೆಂದು ತಮ್ಮ ಕೃತಿಗಳಲ್ಲಿ ಉಲ್ಲೇಖಿಸಿದ್ದಾರೆ. ಹೀಗೆ ಕನಕದಾಸರ ಸಾಹಿತ್ಯ ರಚನೆ ಕುರಿತು ಹೇಳೋದಾದರೆ ಮುಖ್ಯ ಕಾವ್ಯ ಕೃತಿಗಳು ಮೋಹನ ತರಂಗಿಣಿ, ನಳಚರಿತ್ರೆ, ರಾಮಜಾನ ಚರಿತ್ರೆ, ಹರಿಭಕ್ತ ಸಾರ, ನರಸಿಂಹೋತ್ಸವ. ಇಷ್ಟೆಲ್ಲ ಸಾಹಿತ್ಯ ರಚನೆಯನ್ನು ಕೂಡ ಮಾಡಿದಂಥ ಕನಕದಾಸರು ಈ ಒಂದು ಜಗತ್ತಿನಾದ್ಯಂತ ಎಲ್ರಿಗೂ ಚಿರಋಣಿಯಾಗಿ ಶಾಶ್ವತವಾಗಿ ಸೂರ್ಯಚಂದ್ರವರಿಗೂ ಅವರ ನೆನಪು ಸದಾಕಾಲ ಇರ್ತದೆ. ಈ ಒಂದು ದೇಶಾದ್ಯಂತ ಪ್ರತಿ ವರ್ಷ ನಾವು ಭಕ್ತ ಕನಕದಾಸರ ಜಯಂತಿಯನ್ನು ಹೆಮ್ಮೆಯಿಂದ ಆಚರಿಸುತ್ತಾ ಬರೋಣ. ನಮ್ಮ ಒಂದು ತಾಲೂಕು ಆಡಳಿತದ ತಾವು ಕೂಡ ಸಹಕರಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕಾಗಿ ತಾಲೂಕು ಆಡಳಿತ ಪರವಾಗಿ ಮತ್ತು ವೈಯಕ್ತಿಕವಾಗಿ ಮತ್ತೊಮ್ಮೆ ಕನಕದಾಸರ ಜಯಂತಿಯ ಶುಭಾಶಯಗಳನ್ನು ಹೇಳುತ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತು ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಂದ ಡೊಳ್ಳು ಬಾರಿಸುವುದರ ಮುಖಾಂತರ ಕಾರ್ಯಕ್ರಮದ ಉದ್ಘಾಟನೆ ನಡೀತಾ ಇದೆ. ಗಣ್ಯರು ಉದ್ಘಾಟನೆಯನ್ನ
ಮನೆಯಲ್ಲಿ ಕಾರ್ಯಕ್ರಮ ಇರುವ ಅಭಿನಂದನೆಯನ್ನ ಸಲ್ಲಿಸ್ತಾ ಈಗ ದಯಮಾಡಿ ಮಡಿವಾಳ್ ರುದ್ರೇಶ್ ಅವರು ತಾಲೂಕಾ ಕನ್ನಡ ಸ್ವಾಗತ ಮಾಡಿಕೊಳ್ಳೋದ್ರ ಮುಖಾಂತರ ಮಡಿವಾಳ್ ರುದ್ರೇಶ್ ಅವರಿಗೆ ಗುರುಬ ನಿನಗೆ ಯಾವ ಮಂತ್ರ ಕಲಿಸ್ಬೇಕು ಕೋಣನ ಮಂತ್ರ ಅಂತ ಗುರುಗಳು ಹಾಸ್ಯ ಮಾಡಿದ್ರಂತೆ. ಆಗ ಗುರುಗಳು ಹೇಳಿದ್ದಾರೆ ಕೋಣನ ಮಂತ್ರ ಅಂತ ಹೇಳಿ ಒಂದು ನಿರ್ಜನವಾದ ಪ್ರದೇಶಕ್ಕೆ ಹೋಗಿ ಅಲ್ಲಿ ಪಠಣ ಮಾಡಿದಂತೆ ಕೋಣನ ಮಂತ್ರನ ಕೋಣ 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 ಅಂತ ಹೇಳಿ ಅದನ್ನು ಕೇಳಿ ಧರ್ಮರಾಯನೇ ಯಾಕೆ ಇವನು ಕೋಣ ಕೋಣ ಅಂತ ಜಪ ಮಾಡ್ತಾನೆ, ಕೋಣನ ಕಳ್ಸೋಣ ಏನು ಮಾಡ್ತಾನೆ ಅಂತೇಳಿ ತನ್ನ ಕೋಣವನ್ನೇ ಕಳಿಸ್ಕೊಟ್ಟಂತೆ. ಆ ಕೋಣವನ್ನು ಕರ್ಕೊಂಡು ಹೋಗಿ ವ್ಯಾಸರಾಯರ ಹತ್ರ ಹೋದಾಗ ವ್ಯಾಸರಾಯರೇ ಗುರುಗಳೇ ನೀವು ಹೇಳಿದ್ರಿ ಕೋಣ ಅಂತ ಹೇಳಿ ಕೋಣನ ಮಂತ್ರ ಅಂತ. ಆಗ ನಾನು ಪಠಣ ಮಾಡಿದೆ, ಕೋಣ ಬಂದಿದೆ ಪ್ರತ್ಯಕ್ಷವಾಗಿ, ಇದನ್ನೇನು ಮಾಡಬೇಕು ಅಂತ ಕೇಳಿದ್ರಂತೆ. ಆಗ ಅವ್ರಿಗೆ ದಿಗ್ಭ್ರಮವಾಗಿ ಹೇಳಿದ್ರಂತೆ, ಇವನೊಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ಆಗೋದಕ್ಕೆ ಅನುಮಾನನೇ ಇಲ್ಲ ಅನ್ನೋಂಥ ಮಾತನ್ನ ಅನುಮಾನನೇ ಇಲ್ಲ ಅಂತ ಹೇಳಿ ಅವರು ಗುರುದೀಕ್ಷೆ ನಾನು ಕೊಡ್ತೀನಪ್ಪ ನಿನಗೆ ಅಂತ ಹೇಳಿ ಆ ಕೋಣದ ಕಡೆಯಿಂದ ತಮಗೊಂದು ಕೆರೆ ಕಟ್ಟಿಸಿದ್ರಂತೆ. ಅವರ ಬಾಗಿಲಿಗೆ ಒಂದು ದೊಡ್ಡ ಗುಂಡು ಅಡ್ಡಿತ್ತಂತೆ. ಆ ಗುಂಡನ್ನು ಕೂಡ ದಬ್ಬಿಸಿ ಕೂಡವನ್ನು ಕಳಿಸ್ಕೊಟ್ರಂತೆ. ಅಲ್ಲಿ ವಿದ್ಯಾಭ್ಯಾಸ ಮಾಡಿ ಆತ ಪರಿಣಿತನಾಗ್ತಾನೆ. ಕುಡಿಕೆ ಹೊನ್ನು ದೊರೀತಂತೆ. ಆ ಸಿಕ್ಕಂತ ಎಲ್ಲ ಕನಕವನ್ನು ಸಹ ತನ್ನ ಸ್ವಕಾರ್ಯಕ್ಕೆ ಒಂದಿಷ್ಟು ಬಳಸದೆ ಪ್ರತಿಯೊಂದು ತಮಗೆ ದೊರಕಕ್ಕಂತ ಎಲ್ಲ ಹಣವನ್ನು ಎಲ್ಲ ಹೊನ್ನವನ್ನು ತನ್ನ ಗ್ರಾಮದ ಜನರ ಸುಭಿಕ್ಷತೆಗೋಸ್ಕರ ದಾನ ಮಾಡಿದ್ದಕ್ಕೋಸ್ಕರ ಅವರಿಗೆ ತಿಮ್ಮಪ್ಪ ನಾಯಕನಿಂದ ಹಿಡಿದು ಕನಕ ನಾಯಕ ಅಂತ ಹೇಳಿ ಜನರೇ ಅವರನ್ನ ಕೊಂಡಾಡಿದರು. ಹೀಗೆ ತಿಮ್ಮಪ್ಪ ನಾಯಕನಿಂದ ಕನಕ ನಾಯಕನಾದ ಕನಕದಾಸರಿಗೆ ಎಲ್ಲವೂ ಸರಿಯಾಗಿತ್ತು. ಹಿಚ್ಚೇರಿತು ನಡೆಯುವಂತ ಸತಿ ವೆಚ್ಚಕ್ಕೆ ಹೊನ್ನು ಎಲ್ಲ ಇರಬೇಕಾದ್ರೆ ಅವರಿಗೆ ಪ್ರತಿನಿತ್ಯ ಕನಸಿನಲ್ಲಿ ಶ್ರೀಹರಿಯು ಪ್ರತ್ಯಕ್ಷನಾಗಿ ಕನಕ ನೀನೆಂದಿಗೆ ನನ್ನ ದಾಸನಾಗುವೆ ಅಂತ ಕೇಳ್ತಿದ್ರು. ಕನಕದಾಸರಿಗೆ ಆಶ್ಚರ್ಯ, ನನಗೆ ಎಲ್ಲ ಇದೆ, ಆಸ್ತಿ ಅಂತಸ್ತು ತಂದೆ ತಾಯಿ ಹೆಂಡತಿ ಎಲ್ಲರೂ ಇರ್ಬೇಕಾದ್ರೆ ನನ್ಗೆ ಎಲ್ಲದನ್ನು ಬಿಟ್ಟು ಶ್ರೀಹರಿಯ ದಾಸ ನಾನು ಯಾಕಾಗ್ಲಿ ಅಂತಂದೇಳಿ ಅವರು ಪ್ರತಿ ಸರ್ತಿ ಶ್ರೀಹರಿ ಅವ್ರನ್ನ ಕೇಳಿದಾಗ ಪ್ರತಿ ಸರ್ತಿ ನಿರಾಕರಣೆ ಮಾಡ್ತಾನೆ ಹೋದ್ರು. ಹೀಗಿರ್ಬೇಕಾದ್ರೆ ಅವರ ದುರಾದೃಷ್ಟಕ್ಕೋ ಏನೋ ಹಠಾತ್ತನೆ ಅವರ ತಂದೆ ನಿಧನ ಹೊಂತಾರೆ. ಅವರ ತಂದೆ ನಿಧನ ಅವರಿಗೆ ತುಂಬಲಾರದ ನಷ್ಟ ಆಗುತ್ತೆ. ಪ್ರತಿಯೊಬ್ಬ ಮಗನಿಗೂ ತಂದೆ ಬೆನ್ನೆಲುಬಾಗಿರ್ತಾರೆ. ಅಂಥದ್ರಲ್ಲಿ ತಂದೆಯ ಸಾವು ಅವರಿಗೆ ತುಂಬಲಾರದ ನಷ್ಟವಾಗುತ್ತೆ. ಆಗ ತಾಯಿಯ ಆಣತಿಯಂತೆ ಪ್ರತಿಯೊಂದನ್ನು ಅವರು ನಿಭಾಯಿಸ್ತಾ ಹೋಗ್ತಾರೆ. ಹೀಗಿರ್ಬೇಕಾದ್ರೆ ಮತ್ತೆ ಕನಸಿನಲ್ಲಿ ಅದೇ ಕನಕ ನೀನೆಂದಿಗೆ ನನ್ನ ದಾಸನಾಗುವೆ ಅಂತ ಕೇಳಿದಾಗ ಇವರಿಗೆ ಅದೇ ಆಶ್ಚರ್ಯ, ಎಲ್ಲದನ್ನು ಬಿಟ್ಟು ನಾನು ಯಾಕೆ ಶ್ರೀಹರಿಯ ದಾಸನಾಗಲಿ, ಶ್ರೀಹರಿಯ ದಾಸನಾಗಿ ನನಗೆ ಏನು ದೊರೀತದೆ ಅಂತಂದು ಹೇಳಿ ಇವರು ಆಶ್ಚರ್ಯವಾಗಿ ಮತ್ತೆ ಅವಾಗ ನಿರಾಕರಣೆ ಮಾಡಿದ್ರು. ಇವ್ರು ಒಪ್ಕೊಳ್ಳಿಲ್ಲ. ಹೀಗಿರ್ಬೇಕಾದ್ರೆ ಸಾಲು ಸಾಲಾಗಿ ತಾಯಿ ಹೆಂಡತಿ ಮುದ್ದಿನ ಮಗು ಎಲ್ಲರೂ ನಿಧನ ಹೊಂದ್ತಾರೆ. ಎಲ್ಲರೂ ನಿಧನ ಹೊಂದಿದಾಗ ಇವರಿಗೆ ನನ್ನವರೆಲ್ಲ ಕೈ ಬಿಟ್ರು, ಆದ್ರೆ ನನ್ನನ್ನು ನಂಬ್ಕೊಂಡಿರುವಂತ ನನ್ನ ಗ್ರಾಮದ ಜನರನ್ನ ನಾನು ಕೈ ಬಿಡೋ ಹಾಗಿಲ್ಲ. ಸೊ ಅವರಿಗೋಸ್ಕರನಾದ್ರೂ ನಾನು ಆಡಳಿತ ಮಾಡ್ಲೇಬೇಕಂತಂದು ಹೇಳಿ ಆಡಳಿತ ಮಾಡ್ತಿರ್ಬೇಕಾದ್ರೆ ಒಂದು ಯುದ್ಧದಲ್ಲಿ ಇವರ ಕಡೆಯಲ್ಲಿರುವಂತಹ ಎಲ್ಲರಿಗೂ ವಿಪರೀತ ಸಾವು ನೋವುಗಳಾಗ್ತದೆ. ಆ ಸಾವು ನೋವುಗಳಿಂದ ಕಂಗೆಟ್ಟಂತ ಕನಕದಾಸರು ಶ್ರೀಹರಿಗೆ ಅವಾಗ ಮೊರೆ ಹೋಗ್ತಾರೆ. ಶ್ರೀಹರಿ ನನ್ನನ್ನೇಕಪ್ಪ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೈ ಬಿಟ್ಟೆ ತಂದೆ ಅಂತ ಹೇಳಿದಾಗ ಮತ್ತೆ ಶ್ರೀಹರಿ ಅದೇ ಮಾತನ್ನು ಹೇಳ್ತಾರೆ, ಕನಕ ನೀನೆಂದಿಗೆ ನನ್ನ ದಾಸನಾಗ್ತೀಯ ಅಂತಂದು. ಅವಾಗ ಕನಕದಾಸರಿಗೆ ಜ್ಞಾನೋದಯ ಆಗತ್ತೆ. ಒಳಗೋಗಿ ಪರ್ಮಿಷನ್ ಕೊಡ್ತೀನಿ ಅಂತ ಹೇಳ್ತಾನೆ. ಅವಾಗ ಕನಕದಾಸರು ಏನ್ ಹೇಳ್ತಾರೆ ಅಂತಂದ್ರೆ, ವಿರಾಟ ನಗರದ ಅರಸಿಯ ಅನುಜನ ಕತ್ತಲಲ್ಲಿ ಗುದ್ದಿ ಕೊಂದವನ ಅಗ್ರಜನ ಪಿತನ ವಾಹನದ ಹೆಂಡತಿಗೆ ಇಂದು ಹೆರಿಗೆ ಆಯಿತು ಅಂತ ಹೇಳ್ತಾನೆ. ವಾಚ್ಮ್ಯಾನ್ ಶಾಕ್. ಏನಂತ ಅವ್ನು ಏನ್ ಹೇಳಿದ ಅನ್ನೋದು ಇವನಿಗೆ ಅರ್ಥನೇ ಆಗ್ಲಿಲ್ಲ. ಏನ್ ಹೇಳಿದ್ ಇನ್ನೊಂದ್ ಸರ್ತಿ ಹೇಳು ಅಂತ ಹೇಳ್ತಾರೆ. ಕನಕದಾಸ ಹೇಳಿದ್ನಲ್ಲಪ್ಪ ಅಂತಾನೆ. ಇನ್ನೊಂದ್ ಸರ್ತಿ ಹೇಳು ಅಂತಾನೆ. ಆಯ್ತಂತಂದ ಹೇಳಿ ವಿರಾಟ ನಗರದ ಅರಸಿಯ ಅನುಜನ ಕತ್ತಲಲ್ಲಿ ಗುದ್ದಿ ಕೊಂದವನ ಅಗ್ರಜನ ಪಿತನ ವಾಹನದ ಹೆಂಡತಿಗೆ ಇಂದು ಹೆರಿಗೆ ಆಯ್ತು ಅಂತ ಹೇಳ್ತಾನೆ. ಅವ್ನಿಗೆ ಮತ್ತೆ ತಲೆ ಕೆಡುತ್ತ, ಸ್ವಾಮಿ ನನಗೆ ಅರ್ಥ ಆಗ್ಲಿಲ್ಲಪ್ಪ, ನೀನೇ ಬಿಡಿಸಿ ಹೇಳ್ಬಿಡಿದ ಅಂತಂದ. ಸರಿ ಅಂತಂದ ಹೇಳಿ ವಿರಾಟ ನಗರದ ಅರಸನ ಹೆಸರೇನು? ವಿರಾಟ ಮಹಾರಾಜ. ಅವನ ಅರಸಿ, ಅವನ ಹೆಂಡತಿ ಹೆಸರು ಸುದೇಶ್ನೆ, ಅವನ ಅನುಜ ಕೀಚಕ. ಅವನನ್ನ ಕತ್ಲಲ್ಲಿ ಗುದ್ದಿ ಕೊಂದವ್ರು ಯಾರು? ಭೀಮ. ಭೀಮನ ಅಗ್ರಜ, ಭೀಮನ ಅಣ್ಣನ ಹೆಸರೇನು? ಧರ್ಮರಾಯ.
ಅವನ ಅಪ್ಪ ಪಿತನ, ಅವನಪ್ಪ ಅಂದ್ರೆ ಧರ್ಮರಾಯ, ಧರ್ಮರಾಯನ ವಾಹನ ಕೋಣ, ಕೋಣನ ಹೆಂಡತಿ ಎಮ್ಮೆ, ಆ ಎಮ್ಮೆಗೆ ಇವತ್ತು ಹೆರಿಗೆ ಆಯ್ತು ಅಂತ ಹೇಳ್ತಾನೆ. ಅವನು ಶಾಸ್ತ್ರಾಂಗ ನಮಸ್ಕಾರ ಮಾಡ್ತಾನೆ. ಕನಕದಾಸನ ವಿದ್ವತ್ತಿಗೆ ಮಾರು ಹೋಗಿ ಅವನ ಶಾಸ್ತ್ರಾಂಗ ನಮಸ್ಕಾರ ಮಾಡಿ ಅವನ್ನ ಒಳಗಡೆ ಬಿಡ್ತಾನೆ. ಬಿಟ್ಟಾಗ ಕನಕದಾಸರು ಸಹ ವ್ಯಾಸಕೂಟದಲ್ಲಿ ಭಾಗಿಯಾಗಿ ಅಲ್ಲಿರ್ತಕ್ಕಂತಹ ಎಲ್ಲರೊಂದಿಗೆ ತಾವು ಒಂದಾಗಿ ಅವರಲ್ಲಿ ಕೆಲವೊಂದು ಇವ್ರು ಹೇಳಿದ್ರೆ ಇನ್ನು ಕೆಲವೊಂದು ಅವರಿಂದ ಕಲಿತು ಎಲ್ಲರಲ್ಲಿ ಒಂದಾಗಿ ಕನಕದಾಸರು ಹೊರಹೊಮ್ತಾರೆ. ಕನಕದಾಸರನ್ನ ಅಶ್ವಿನಿ ದೇವತೆಗಳು, ದಾಸ ಪರಂಪರೆಯ ಅಶ್ವಿನಿ ದೇವತೆಗಳಂತಾನೆ ಕರಿತೀವಿ. ಅದರಿಂದಲೂ ಸಹ ಜಾತಿ ಸಂಕೋಲೆಗಳನ್ನ ತೊಡೆದು ಹಾಕಬೇಕಂತಂದು ಹೇಳಿ ಅಂದಿನ ಕಾಲದಿಂದಲೇ ಅವರು ಶ್ರಮ ಪಟ್ಟಂತಹ ಮಹನೀಯರು. ಸಮಾಜದಲ್ಲೇ ಹುಟ್ಟಿ ಕುರುಬ ಸಮಾಜದಲ್ಲೇ ಬೆಳೆದು ಎಲ್ಲ ಜಾತಿ ಸಮುದಾಯದ ಜನರ ಒಳಿತಿಗಾಗಿ ಶ್ರಮಿಸಿದಂತಹ ಮಹನೀಯ ವ್ಯಕ್ತಿ ಅವರು. ಅಂಥವರನ್ನ ನಾವು ಕೇವಲ ಒಂದು ಸಮುದಾಯದ ಜನರಷ್ಟೇ ಅವರ ಜಯಂತಿಗಳನ್ನ ಆಚರಣೆ ಮಾಡೋದರಲ್ಲಿ ಅರ್ಥವಿಲ್ಲ. ಬದಲಾಗಿ ಅವರು ಇಡೀ ಜಗತ್ತಿನ ಒಳಿತಿಗಾಗಿ ಶ್ರಮ ಪಟ್ಟಂತಹ ಮಹನೀಯರು. ಅಂತ ಮಹನೀಯರ ಜಯಂತಿಗಳನ್ನ ನಾವು ಸರ್ವ ಧರ್ಮ ಸಮಾಧಿಯಾಗಿ ಕೂಡ ನಾವೆಲ್ಲರೂ ಒಟ್ಟಾಗಿ ಬಂದಾಗ ಮಾತ್ರ ಅಂತ ಮಹನೀಯರ ಜಯಂತಿಗಳಿಗೆ ಅರ್ಥ ಸಿಗೋದು. ರೀಸನ್ ಏನಂತಂದ್ರೆ ಅವರು ಕುರುಬರಾಗಿ ಹುಟ್ಟಿ ಬರೀ ಕುರುಬರ ಒಳಿತಿಗಾಗಿ ಮಾತ್ರ ಯಾವತ್ತೂ ಅವರು ಶ್ರಮ ಪಡ್ಲಿಲ್ಲ. ಬದಲಾಗಿ ಪ್ರತಿಯೊಬ್ಬರಲ್ಲಿ ಕೂಡ ಪ್ರತಿಯೊಬ್ಬರ ಆಗು ಹೋಗು ನೋವು ನಲಿವುಗಳಲ್ಲಿ ಅವರು ಭಾಗವಾಗಿದ್ರು. ಅದಕ್ಕೋಸ್ಕರ ಅಂತವರ ಜಯಂತಿನ ನಾವು ಸರ್ವ ಧರ್ಮದವರು ಸೇರಿ ಆಚರಣೆ ಮಾಡಿದಾಗ ಮಾತ್ರ ಅದಕ್ಕೊಂದು ಅರ್ಥ ಸಿಗೋದಕ್ಕೆ ಸಾಧ್ಯ ಅಂತ ಹೇಳ್ತೀವಿ. ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಗಂಗಾವತಿ ತಾಲೂಕು ಓಬಳಬಂಡಿ ಗ್ರಾಮದವರು. ಅವರಿಗೆ ನಮ್ಮ ಮಹಿಳಾ ಗಣ್ಯಮಾನ್ಯರು ಸನ್ಮಾನಿಸಿ ಸ್ವಾಗತವನ್ನು ಮಾಡಿಕೊಳ್ಳಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ಭಾಳ ಅತ್ಯುತ್ತಮವಾಗಿ ಇದ್ದಂದು ನನಗನ್ನಿಸ್ತದೆ. ಭಾಳ ಚೆನ್ನಾಗಿ ಮಾತಾಡಿದ್ರು. ನಿಜವಾಗಿ ಅಂದ್ರೆ ಕುರುಬ ಅಂದ್ರೆ ಅದು ಜಾತಿ ಅಲ್ಲ, ಅದು ಕಾಯಕದ ಸಂಕೇತ ಅನ್ನುವಂಥ ಮಾತನ್ನು ತಿಳ್ಕೊಳ್ಬೇಕಾಗಿದ್ದು ಬಹಳ ಮುಖ್ಯ ಅನ್ನುವಂಥ ಮಾತನ್ನ ಇವತ್ತು ನಾವು ಎಲ್ಲ ಶರಣರಲ್ಲಿ ನೋಡ್ರಿ, ಕಾಯಕವೇ ಕೈಲಾಸ ಅಂತೀವಿ. ಆ ಸಂದೇಶವನ್ನು ಕೊಟ್ಟವರು ಪೂಜ್ಯ ಕನಕದಾಸರು ಅನ್ನುವಂಥ ಮಾತನ್ನ, ಕುರುಬ ಜನಾಂಗ ಅನ್ನುವಂಥ ಮಾತನ್ನು ಸಹಿತ ಬಹಳ ಸಂತೋಷದಿಂದ ಹೇಳ್ಬೇಕಾಗ್ತದೆ. ಜೊತೆಗೆ ಇವತ್ತು ಪೂಜ್ಯ ಕನಕದಾಸರು ದಾಸ ಶ್ರೇಷ್ಠರಲ್ಲಿ ಅತಿ ಶ್ರೇಷ್ಠರಂದ್ರೆ ಕನಕದಾಸರು ಅನ್ನುವಂಥ ಮಾತನ್ನು ಸಹಿತ ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಈಗಾಗಲೇ ನಮ್ಮ ಸಹೋದರಿ ಹೇಳಿದ್ರು ಏನಂತಂದ್ರೆ ಕುಲದಂದು ಬೆಳೆದಾಡಿದಿರಿ, ಕುಲದ ಮೇಲೆ ನೀನಾದರೂ ಬಲ್ಲಿದ ಮನುಜ ಅನ್ನುವಂಥ ಸಂದೇಶವನ್ನು ಕೊಟ್ಟವರು ಪೂಜ್ಯ ಕನಕದಾಸರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಾಗ್ತದೆ. ನಮಗೂ ಒಂದು ಒಳ್ಳೆಯ ಅವಕಾಶ. ಯಾಕಂದ್ರೆ ಇವತ್ತು ನಮಗೆ ಬಹಳ ವರ್ಷಗಳಿಂದ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ, ಏನಂದ್ರೆ ಗೊತ್ತಿದೆ ಎಲ್ಲರಿಗೂ, ಯಾವುದೇ ಒಂದು ಶುಭ ಸಂದರ್ಭದಲ್ಲಿ ಮೊದಲು ಕುರುಬರು ಬುಣಿಗೆ ಮಾಡ್ರಪ್ಪ ಅಂತಿದ್ರು. ಇದು ನನಗಂತೂ ನೆನಪದ. ಯಾವುದೇ ಒಂದು ಶುಭ ಸಂದರ್ಭ ಕಾರ್ಯಕ್ರಮ ಮಾಡ್ಬೇಕಾಗಿದ್ರ ಅಂಗಡಿ ಓಪನಿಂಗ್ ಇದ್ರೆ ಮೊದಲು ಕುರುಬರನ್ನ ಕರೆಯಪ್ಪ, ಅವ್ರು ಓಪನಿಂಗ್ ಆದ್ಮಾಗ ಅವ್ರು ತಗೊಂಡ್ಮೇಲೆ ಮುಂದೆ ನಡೀಲಿ ಅಂದ್ರೆ ಇದು ಒಂದು ಶುಭ ಸಂಕೇತ ಅನ್ನುವಂಥ ಮಾತನ್ನು ನಮ್ಮ ಎಲ್ಲ ಹಿರಿಯರು ಹೇಳ್ತೀವಿ, ನಾವು ಕೇಳಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಸಹೋದರಿ ಮಹಾಲಕ್ಷ್ಮಿ ಕುರಿ ಅವರು ಬಹಳ ಚೆನ್ನಾಗಿ ಮಾತಾಡಿದ್ರು. ನಿಜವಾಗಿ ಅಂದ್ರೆ ಯಾಕಂದ್ರೆ ದಾಸ ಸಾಹಿತ್ಯದ ವಿಶೇಷವಾದಂತ ಒಂದು ಶಕ್ತಿ ಇವತ್ತು ಕನಕದಾಸರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ವಿಶೇಷವಾಗಿ ಇವತ್ತು ಒಂದು ಪುಸ್ತಕ ಕೊಟ್ಟಿರಿ ನೀವು, ಏನಂದ್ರೆ ಅರಿವಿನ ಹರಿಕಾರ ಕನಕದಾಸರು ಅನ್ನುವಂಥ. ಇದು ಬಹಳ ಮುಖ್ಯ. ಜೀವನದಲ್ಲಿ ಯಾರು ದಾಸ ಸಾಹಿತ್ಯವನ್ನು ಓದ್ತಾರೆ ನಮ್ಮ ಜೀವನದ ಶೈಲಿನೇ ಬದಲಾವಣೆ ಆಗ್ತದೆ. ಇವತ್ತು ನಾನು ಕಂಡ ಹೇಳೋದ ಹಾಗೆ ಇವತ್ತು ಜೀವನದಲ್ಲಿ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ನಮ್ಮ ಜೀವನದ ಬದುಕು ಅನ್ನುವಂಥ ಮಾತನ್ನು ಸಹಿತ ನಾವು ಒಪ್ಪಿಕೊಳ್ಳಲೇಬೇಕಾಗ್ತದೆ. ಆ ದಿಶೆಯಲ್ಲಿ ಇವತ್ತು ಕನಕದಾಸರು ಹಾಕಿದಂಥ ದಾರಿಯಲ್ಲಿ ನಾವೆಲ್ಲರೂ ಸಾಗೋದ್ರ ಮುಖಾಂತರ ಅವ್ರ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. ಜೊತೆಗೆ ಒಂದು ಮಾತನ್ನು ಅವರ ಆದರ್ಶ ಜೀವನ, ಅವರ ಆದರ್ಶ ತತ್ವಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಆ ಜಯಂತಿಗೆ ವಿಶೇಷ ಒಂದು ಶಕ್ತಿ ಬರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ನನಗೊಂದು ದೊಡ್ಡ ಪುಣ್ಯ ಕೆಲಸ ಅಂದ್ರೆ ನಾನು ಶಾಸಕನಾಗಿದ್ದಾಗ ಅವತ್ತು ಪೂಜ್ಯ ಕನಕದಾಸರ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ. ಅವತ್ತು ನಮ್ಮ ಅವತ್ತಿನ ಸಚಿವರಾದಂತ ಮಾನ್ಯ MTB ನಾಗರಾಜ್ ಅವರು ಬಂದು ಆ ಪೂಜ್ಯ ಕನಕದಾಸರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದು ನಮಗೊಂದು ದೊಡ್ಡ ಸಂತೋಷ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಆಗಮಿಸಿದಂತ ಎಲ್ಲರಿಗೂ, ಯಾಕಂದ್ರೆ ಮಾನ್ಯ ಶಾಸಕರು ಇನ್ನೂ ಅನೇಕ ಹಿರಿಯರು ಮಾತನಾಡಲಿದ್ದಾರೆ, ಆದ ಕಾರಣ ವಿಶೇಷ ನಾವು ಯಾರು ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಕನಕದಾಸರು ನಮ್ಮ ವಿಜಯನಗರಕ್ಕೆ ಸಂಬಂಧಪಟ್ಟವರು ಅಂತ ವಿಚಾರ ಅವರು ಹೇಳಿದರು. ಹಂಗಾದ್ಮೇಲೆ ಕನಕದಾಸರು ನಮ್ಮವರೇ, ನೀವೆಲ್ಲ ನಮ್ಮವರೇ ಅಂತಂದೇಳಿ ಎಲ್ಲರಿಗೂ ಶುಭ ಹಾರೈಸಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಅಧ್ಯಕ್ಷರು 1 ಕೋಟಿ ರೂಪಾಯಿಯನ್ನ ಕೇಳಿದ್ದಾರೆ. ಆದರೆ ಇವತ್ತು ನಾನು ಶಾಸಕರಿಗೆ ಮತ್ತು ನಾನು ಬರ್ತೀನಿ ಬೇಕಾದ್ರೆ ಸನ್ಮಾನಿಸಿ ಸಿದ್ದರಾಮಯ್ಯ ಅವರಿಗೆ ಒಂದು ವಿಶೇಷ ಅನುದಾನ, ಯಾಕಂದ್ರೆ ಎಲ್ಲ ಕಡೆ ಕನಕ ಭವನಗಳು ಕೊಟ್ಟಿದ್ದಾನೆ ಸಿದ್ದರಾಮಯ್ಯ.
ನಮ್ಮೂರಿಗೆ ಯಾಕೆ ಕೊಡಬಾರ್ದು ಅಂತೇಳಿ ನಾವು ಯಾಕೆ ಅದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಒಂದು 2 ಕೋಟಿ ರೂಪಾಯಿಯನ್ನ ಇಲ್ಲಿ ಕನಕ ಭವನಿಗೆ ಕನಕದಾಸನ ದೇವಸ್ಥಾನಿಗೆ ಕೇಳಿದ್ರೆ ಖಂಡಿತವಾಗಿ ಕೊಡ್ತಾರೆ ಒಳ್ಳೆಯ ವಿಶ್ವಾಸ ಇದೆ. ಅದರಿಂದ ನಮ್ಮ ಯಾಕಂದ್ರೆ ಸಿದ್ದರಾಮಯ್ಯವರು ನಿಮ್ಮ ಸಮಾಜದವರು ಇರೋದ್ರಿಂದ ಇವತ್ತು ಎಲ್ಲ ಕಡೆ ಕನಕದಾಸ ಗುಡಿಗಳಾಗಲಿ ಇವತ್ತು ಕನಕದಾಸನ ಸಮುದಾಯ ಭವನಗಳಾಗಲಿ ಇವತ್ತು ಅಭಿವೃದ್ಧಿಯನ್ನು ಕಾಣ್ತಾ ಇದೆ. ಅದರಿಂದ ಇವತ್ತು ನಾವೆಲ್ಲರೂ ಸನ್ಮಾನ್ಯ ಶಾಸಕ ಪಕ್ಷಾತೀತವಾಗಿ ಹೋಗಿ CMನ ಭೇಟಿಯಾಗಿ ನಾವು ಇನ್ನು ಹೆಚ್ಚಿನ ಅನುದಾನ ಆದಮೇಲೆ ವೈಯಕ್ತಿಕವಾಗಿ ನಮ್ಮ MLA ಅವರು ಇವತ್ತು ಒಂದು ಸಮಾಜಕ್ಕಲ್ಲ ಎಲ್ಲ ಸಮಾಜಗಳಿಗೆ ಕೊಡ್ತಕ್ಕಂಥ ಒಂದು ಕೆಲಸವನ್ನು ನೋಡ್ತಾ ಇದ್ದೀವಿ. ಇವತ್ತು ಕೊಟ್ಟಿದ್ದಾರೆ, ಮತ್ತು ಮುಂದಾದರೂ ಕೊಡ್ತಾರೋ, ಯಾಕಂದರೆ ಅವರು ಮಾತಿನ ಮನುಷ್ಯವರು. ಮತ್ತು ಈಗೆಲ್ಲ ಒಂದು ಸಮಾಜದ ವಾಲ್ಮೀಕಿಗಾಗಲಿ ಇವತ್ತು ಎಲ್ಲ ಸಣ್ಣ ಸಣ್ಣ ಸಮಾಜಗಳಿಗೆ ನಾನು 2 ವರ್ಷದಿಂದ ನೋಡ್ತಾ ಇದ್ದೀನಿ, ಎಲ್ಲರಿಗೆ ಅವರು ಸ್ವಂತ ಹಣವನ್ನು ಕೊಡ್ತಾ ಇದ್ದಾರೆ ಮತ್ತು ಸರ್ಕಾರ ಹಣವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಇವತ್ತು ನಾವೆಲ್ಲರೂ ಕನಕದಾಸನ ಜಯಂತಿ ಅಂಗವಾಗಿ ಇವತ್ತು ನಮ್ಮ ಒಂದು ಸಮಾಜದ ಹಬ್ಬ ಇಲ್ಲಿ. ಇವತ್ತು ಎಲ್ಲ ಸಮಾಜವು ಗಂಗಾವತಿಯಲ್ಲಿ ಎಲ್ಲರನ್ನ ಇವತ್ತು ಬೆಳಿಗ್ಗೆ ವೀರನಗೌಡ ಅದೇ ಹೇಳಿದೆ, ಉಳಿದ್ರೆ ಎಲ್ಲ ಬ್ಯಾಕ್ವರ್ಡ್ ಸಮಾಜಗಳು ಫೋನ್ ಮಾಡಿ ಕರೆಸಿ ಅಂತೇಳಿ. ಯಾಕಂದರೆ ಕನಕದಾಸರು ಎಲ್ಲರಿಗೂ ಸಂಬಂಧಪಟ್ಟರು, ಅವರು ಎಲ್ಲ ಹಿಂದುಳಿದವರಿಗೆ ಒಂದು ಶಕ್ತಿಯವರು. ಅದರಿಂದ ಅವರು ದೇವಮಾನವರು. ಅವ್ರು ಹಿಂದೆ ಒಂದ್ಸಾರಿ ಹೇಳಿದಾನೆ ಇದೇ ಬೇಕಿದೆ, ಎಲ್ಲ ಶರಣರು ನೇರವಾಗಿ ಅವರು ಶರಣರು ವಚನಗಳಾಗಲಿ ಇವತ್ತು ಅವರು ದೇವರ ಒಂದು ಪ್ರಾರ್ಥನೆಗಳು ಸೀದವಾಗಿ ನಿಂತಿದ್ರೆ ಇವತ್ತು ಕನಕದಾಸರು ಭಗವಂತನ ಬೆನ್ನ ಹಿಂದೆಯಿಂದ ನಿಂತು ಇಡೀ ಬ್ರಹ್ಮಾಂಡವನ್ನ ತನ್ನ ಕಡೆ ಉಳಿಸಂತ ಕೆಲಸ ಅವರು ಮಾಡಿರ್ತಕ್ಕಂಥದ್ದು ಇದು ಯಾವ ಶರಣರು ಮಾಡಿಲ್ಲ. ಇದು ನಿಜವಾಗಲೂ ಅವರು ದೇವಮಾನವರು, ದೈವಿ ಪುರುಷರವರು ಕನಕದಾಸರು. ಅದರಿಂದ ಇವತ್ತು ಪೂಜೆ ಮಾಡ್ತಕ್ಕಂಥ ಒಂದು ಇವತ್ತು ಬರೀ ಮೂರ್ತಿ ವರ್ಷಕ್ಕೊಂದ್ಸರಿ ಅವರು ಪೂಜೆ ಸಲ್ಲಿಸ್ತಕ್ಕಂಥದ್ದಲ್ಲ, ಪ್ರತಿ ನಿತ್ಯ ಅವ್ರಿಗೆ ಪೂಜೆ ಸಲ್ಲಿಸಿದ್ರೆ ಶ್ರೀಕೃಷ್ಣನ ಪೂಜೆ ಮಾಡಿಸಿದ್ರು ಪುಣ್ಯ ನಮಗೆಲ್ಲರೂ ಬರ್ತೈತೆ ಅಂತ ಹೇಳಿ. ಅದೇ ರೀತಿ ಏನಿವತ್ತ ಹಾಲು ಮತ ಅಂತಕ್ಕಂಥ ಏನು ನಮ್ಮ ಸಮಾಜ ಇದೆ, ಅದಕ್ಕೆ ಅನ್ಯ ಸಮಾಜ ಅಂತಕ್ಕಂಥ ಜೇನನ್ನು ಬೆರೆಸಿಕೊಂಡು ಎಲ್ಲರ ಜೊತೆಗೆ ಅನ್ಯೋನ್ಯತೆಯಿಂದ ಇರ್ತಕ್ಕಂಥ ಸಮಾಜ ಯಾವುದಿದ್ರೆ ಅದಿವತ್ತ ನಮ್ಮ ಹಾಲು ಮತ ಸಮಾಜ ಅಂತ ಹೇಳ್ಬೇಕಾಗತ್ತೆ. ಅಂತ ಉತ್ತಮವಾದ ಸಮಾಜ ಇವತ್ತು ಬೀದರ್ಲಿಂದ ಹಿಡಿದು ಚಾಮರಾಜನಗರದವರೆಗೂ ಹೋದ್ರೆ ಎಲ್ಲಿಂದರೂ ನೋಡಿದ್ರು ಸಹಿತ ಸಮಾಜದ ಗಣ್ಯರನ್ನ ಬಂಧುಗಳನ್ನ ನೋಡಲಿಕ್ಕೆ ಸಾಧ್ಯತೆ ಇದೆ. ಅಂಥ ಒಂದು ಸಮಾಜ ಹೊಂದಿರತಕ್ಕಂಥ ನಮ್ಮ ಈ ಒಂದು ನಾವುಗಳು ಕೂಡ ಏನು ಒಂದು ಕನಕದಾಸರಂಥ ಒಂದು ಶ್ರೇಷ್ಠ ಪುರಂದರದಾಸರ ಸಮಾನಾಗಿ ಅವರಿಗೆ ಹೋಗಿರ್ತಕ್ಕಂಥ ನಮ್ಮ ಕನಕದಾಸರ ದಾಸ ಸಾಹಿತ್ಯ ಮತ್ತು ಪುರಂದರದಾಸರ ಏನು ದಾಸ ಸಾಹಿತ್ಯ ಅಂತ ಹೇಳ್ತೀವಿ, ಅದೇ ರೀತಿ ಕನಕದಾಸರ ಸಾಹಿತ್ಯ ಕೂಡ ಅಷ್ಟೇ ಪವಿತ್ರವಾಗಿರ್ತಕ್ಕಂಥದ್ದು. ಅವರ ಆರಾಧ್ಯ ದೈವ ಕೃಷ್ಣನೇ ಆಗಿದ್ರು ಕೂಡ ಕೃಷ್ಣನನ್ನ ತನ್ನ ಕಡೆ ತಿರುಗಿಸ್ತಕ್ಕಂಥ ಯಾವುದೋ ಶಕ್ತಿ ಹೊಂದಿರತಕ್ಕಂಥ ವ್ಯಕ್ತಿ ಯಾರಾದ್ರಿದ್ರೆ ಅದು ಕನಕದಾಸರು ಮಾತಾ ಅಂತ ಹೇಳ್ಬೇಕಾಗತ್ತೆ. ಇವತ್ತ ನಾವು ಹೆಮ್ಮೆ ಪಡ್ತಕ್ಕಂಥದ್ದು ಯಾವುದೇ ಕೆಲಸಗಳಾಗ್ತಾ ಇದ್ರೆ ಇವತ್ತು ನಮ್ಮ ಗಂಗಾವತಿಯ ನಮ್ಮ ಸಮಾಜ ಬಹಳಷ್ಟು ಇವತ್ತ ಕನಕದಾಸರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡುವ ಮುಖಾಂತರ ಬಾಡವನ್ನು ಅಭಿವೃದ್ಧಿ ಮಾಡುವ ಮೂಲಕ ಇವತ್ತು ಸರ್ಕಾರಗಳು ಕನಕದಾಸರಿಗೆ ಕೀರ್ತಿಯನ್ನ ಕನಕದಾಸರಿಗೆ ಸ್ಮರಣೆಯನ್ನ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನಾನು ಆ ವಿಷಯ ಯಾಕೆ ಬರಲಿಲ್ಲ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಈಗಾಗಲೇ ನಮ್ಮ ಉಗ್ರಪ್ಪನವರು ಕೂಡ ಮೊನ್ನೆ ಉಗ್ರವಾಗಿ ಹೇಳಿದ್ದಾರೆ, ಈ ಸಮಾಜವನ್ನ ಎಸ್ಟಿಗೆ ಮೀಸಲಾತಿ ತರಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಯಾಕಂದ್ರೆ ನಾವು ವಿರೋಧ ಮಾಡ್ತಾರೆ ಅನ್ಕೊಂಡಿದ್ರ ಜೊತೆಗೆ ಅವರು ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ, ಅವರಿಗೂ ಕೂಡ ಸಮಾನವಾದ ಅವಕಾಶಗಳು ಸಿಗಬೇಕು, ಕೇಂದ್ರಕ್ಕೆ ಹೋಗಿರ್ತಕ್ಕಂಥ ಪ್ರಸ್ತಾವನೆಯನ್ನ ಆದಷ್ಟು ಬೇಗ ಆಗಬೇಕು ಅಂತಕ್ಕಂಥದ್ದು ಕೂಡ ಉಗ್ರಪ್ಪನವರ ಒಂದು ಮಾತಿದೆ. ಅದೇ ರೀತಿ ನಾವು ಕೇಂದ್ರಕ್ಕೆ ಇವತ್ತಿನ ದಿನಗಳಲ್ಲಿ ನಾವು ಒತ್ತಡವನ್ನು ಹೇರಬೇಕಾಗಿದೆ. ರೆಡ್ಡಿ ಸಾಹೇಬ್ರೆ, ಕೇಂದ್ರಕ್ಕೆ ಕೂಡ ಹೇಳಬೇಕಾಗಿದೆ, ನಾವು ಈ ಸಮಾಜ ನಮ್ಮ ಜೊತೆ ಇದೆ, ನಾವು ಆ ಸಮಾಜದ ಜೊತೆಗೆ ಅನ್ಯೂನ್ಯತೆಯಿಂದ ಇರ್ತಾ ಇದ್ದೀವಿ, ಅದರ ಜೊತೆಗೆ ಅನ್ಯ ಸಮಾಜದವರು ಕೂಡ ಅವರ ಜೊತೆಗಿದ್ದಾರೆ. ಈ ಸಮಾಜಕ್ಕೆ ಎಸ್ಟಿ ಮೀಸಲಾತಿಯನ್ನ ಕೊಡಬೇಕು ಅಂತಕ್ಕಂಥದ್ದು ಕೂಡ ಕೇಂದ್ರಕ್ಕೆ ಪ್ರಸ್ತಾವನೆಯನ್ನ ಒತ್ತಡ ಮಾಡುವ ಮೂಲಕ ನಾವು ತರಬೇಕಾಗಿದೆ ಎಂಬ ಮಾತನ್ನು ಕೂಡ
ಈ ಸಂದರ್ಭದಲ್ಲಿ ಕೇಳುವ ಮೂಲಕ ಈ ಸಮಾಜ ನಮ್ಮ ಜೊತೆ ಇದೆ, ನಾವು ನಿಮ್ಮ ಜೊತೆ ಇರ್ತೀವಿ, ಹಾಲು ಜೇನು ಬೆರೆತಂತ ನಾವು ಬೆರೆತಿರೋಣ ಎಂಬ ಮಾತನ್ನು ಹೇಳೋ ಜೊತೆಗೆ ಒಂದು ಮಾತನ್ನ ಹೇಳಿದರೆ, ಅವರಿಗೆ ಧರ್ಮ ಇಲ್ಲ, ಜಾತಿ ಇಲ್ಲ, ಭಾಷೆ ಇಲ್ಲದ ವ್ಯಕ್ತಿ ಯಾರಾದರೂ ಇದ್ರೆ ಅದು ಕನಕದಾಸರು ಅಂತಕ್ಕಂಥ ಮಾತು ಹೇಳಬೇಕಾಗುತ್ತೆ. ಎಲ್ಲ ಜಾತಿ, ಎಲ್ಲ ಧರ್ಮಗಳನ್ನ, ಭಾಷೆಗಳನ್ನ ಮೀರಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ರೆ ಅದು ಕನಕದಾಸರು ಎಂಬ ಮಾತನ್ನು ಹೇಳಿ ನನ್ನ ಮಾತು ಕೂಡ್ತೀವಿ. ಸಮಾಜದ ಬಗ್ಗೆ ತಿಳುವಳಿಕೆ ಬರ್ತಾರೆ, ಅದಕ್ಕಾಗಿ ನಾವು ಇಲ್ಲಿ ಕೂಡಬೇಕಾಗಿದೆ. ನಮ್ಮ ಸಮಾಜದಲ್ಲಿ ಮಹಾನ್ ಶರಣರು ಇವತ್ತು ಜನಿಸಿದ್ದಾರೆ ಮತ್ತು ವೀರರು ಇದ್ದಾರೆ. ಆಡಳಿತದಲ್ಲಿ ನಿಪುಣರಾದಂತಹ ಇವತ್ತು ನಮ್ಮ ಸಮಾಜದಲ್ಲಿ ಅಶೋಕ ಚಕ್ರವರ್ತಿ ಮತ್ತು ಆಲ್ಲಭಾಯಿ ಹೋಳ್ಕರ್, ಶರಣರಲ್ಲಿ ಇಟಗಿ ಭೀಮಮ್ಮ ಹಾಗೂ ಇನ್ನು ಅನೇಕ ಶರಣರು ಜನಿಸಿದ್ದಾರೆ. ನಮ್ಮ ಸಮಾಜ ಯಾವತ್ತು ಎಲ್ಲರನ್ನೂ ಕೂಡಿಕೊಂಡು ಹೋಗುವಂತ ಸಮಾಜದ ಇದ್ದರೆ ಅದು ಕುರುಬ ಸಮಾಜ ಅಂತ ನಾವು ಹೇಳಂಗಿಲ್ಲ, ಎಲ್ಲ ಹೇಳ್ತಾರೆ. ಅದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ನಮಗೆ ಎಸ್ಟಿ ಮೀಸಲಾತಿ ಬೇಕೇ ಬೇಕು, ಅದನ್ನು ನಾವು ಪಡೆದುಕೊಳ್ಳಲೇಬೇಕು. ಪಡೆದ ತನಕ ನಾವು ಸುಮ್ಮನೆ ಇರಲ್ಲ, ಪಡೆದೇ ತೀರ್ತೇವೆ, ಇದರಲ್ಲಿ ಅನುಮಾನಗಳಿಲ್ಲ. ಹಾಗಾಗಿ ನಮಗೆ ನಮ್ಮ ಜೊತೆಗೆ ನಮಗೆ ಎಷ್ಟೇ ಆದರೆ ನಮ್ಮ ಪಂಚಮಿ ಶಾಲೆಯವರಿಗೆ 2A ಕೊಡಲೇಬೇಕು. ಯಾಕಂದ್ರೆ ಅದ್ರ ಜೊತೆಗೆ ಯಾಕಂದ್ರೆ ವೀರ ಸಂಗೊಳ್ಳ ರಾಯಣ್ಣನ ತಾಯಿ ಕಿತ್ತೂರು ಚೆನ್ನಮ್ಮ, ಅವ್ರಿಗೂ ನಮಗೂ ಅವಿಭಾವ ಸಂಬಂಧ ಇದೆ. ಹಾಗಾಗಿ ನಾವು ನಮ್ಮ ಜೊತೆಗೆ ಇನ್ನೂ ಅನೇಕ ಸಮಾಜಗಳು ಇದ್ದಾವೆ, ಅವ್ರಿಗೂ ಕೂಡ ನಮ್ಮ ಹಿಂದುಳಿದ ವರ್ಗದವರಿಗೆ ಒಳ್ಳೆಯದಾಗುತ್ತೆ. ಹಾಗಾಗಿ ನಾವು ಹೆಚ್ಚಿಗೆ ಮಾತಾಡಲಾರ್ದೆ ನಮ್ಮ ರಾಮಣ್ಣ ನಮ್ಮ ಮನೆ ಹತ್ರ ಇದ್ದಾನೆ, ಭಾಳ ಬುದ್ಧಿಜೀವಿ, LIC ಆಫ್ ಇಂಡಿಯಾ ಕೆಲಸ, ಅವ್ರ ಮಗಳು. ನಾವು ವಾಕಿಂಗ್ ಮೇಟ್ ಅವರು, ನಾವು ಸ್ನೇಹಿತರು. ಭಾಳ ಬುದ್ಧಿವಂತರಾಗಿ ಮಕ್ಕಳನ್ನು ಬೆಳೆಸಿದ್ದಾನೆ, ಎಲ್ಲ ಮಕ್ಕಳನ್ನು ಬುದ್ಧಿವಂತರಾಗಿ ಬೆಳೆಸಿದ್ದಾನೆ. ಲಿಂಗಜ್ಜ ಅವರು ಕೂಡ ಅವರ ಜೊತೆಗೆ ವಾಕಿಂಗ್ನಲ್ಲಿ ನಾವು ಅನೇಕ ವಿಚಾರಗಳನ್ನು ಹಂಚ್ಕೊಳ್ತಿರ್ತೀವಿ. ಕುರುಬರು ಅಂದರೆ ಈ ದೇಶ ಭಾರತ ಕಂಡಿರ್ತಕ್ಕಂಥ ಭಾರತದ ಕುರುಬರು ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ಹೆಸರಿನಿಂದ ಅವ್ರನ್ನ ಕರೀತಾರೆ. ಆದರೆ ಕರ್ನಾಟಕದಲ್ಲಿ ಅವರಿಗೆ ಕುರುಬರು ಹಾಲಮತ ಸಮಾಜದವರು ಅಂತ ಕರೀತಾರೆ. ಆದರೆ ಅವರು ಭಾಳ ಬಾಳಿವಸ್ತರು. ಯಾವುದೇ 29,740 ಹೋದರೆ ಯಾವುದೇ ಊರಿನಲ್ಲಿ ಕುರಿಗಳನ್ನು, ಆಕಳುಗಳನ್ನು, ದನಗಳನ್ನು ಕಟ್ಟಿಕೊಂಡು ಹೈನಗಳನ್ನು ಮಾಡಿಕೊಂಡು ಕೃಷಿಯ ಜೊತೆಗೆ, ಕೃಷಿ ಪ್ರಧಾನವಾದ ಜೀವನ ಜೊತೆಗೆ ಜೀವನವನ್ನು ಬಹುತೇಕವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ತಮ್ಮ ಕುರಿಗಳನ್ನು ಮೇಯಿಸುತ್ತಾ ವರ್ಷಾನುಗಟ್ಟಲೆ ಮನೆಗೆ ಹೋಗಲಾರದೆ, ಮಳೆ ಬಿಸಿಲು ಎನ್ನಲಾರದೆ ಜೀವನವನ್ನು ಅತ್ಯಂತ ಕಾಯಕಕ್ಕಾಗಿ ಮುಡುಪಾಗಿಟ್ಟಿರ್ತಕ್ಕಂಥ ಸಮಾಜ ಯಾವುದಾದ್ರೆ ಅದು ಕುರುಬ ಸಮಾಜ ಅಂತಕ್ಕಂಥದ್ದು ನಮ್ಮೆಲ್ಲರಿಗೆ ತಿಳಿದಿರ್ತಕ್ಕಂಥದ್ದು. ಇಲ್ಲೆಲ್ಲ ಬರ್ತಿದ್ರು ಬಾಳಮಾಮ ಕುರಿ ಅಂತೇಳಿ ಹೊತ್ಕೊಂಡು ಅವರು ಆ ಕುರಿ ಕಾಯ್ದ್ರೆ MLA ಆದ್ವಿ ಅಂತೇಳಿ ನಾವು ಕಂಬಳೆ ಕೇಳಿ MLA ಕಾದ್ವಿ. ಪರಣ್ಣವರಾದರೂ ನಾವು ಆಗಿಲ್ಲ. ಶಿವರಾಮಗೌಡರು MP ಆದರು. ಇದೇ ಹೊಸಳ್ಳಿರು ಹೊಲ್ದಾಗ ಕಾದಿವಿ ಮತ್ತೆ ಅದೇನೋ ಒಂದು ಕಾಡಾಧ್ಯಕ್ಷ ಆದ್ವಿ ಅಷ್ಟೇ. ಇನ್ನೊಂದ್ಸಲ ಬಂದ್ರೆ ಬಹಳ ಭಕ್ತಿಯಿಂದ ಕಾಯ್ತೀವಿ. ಹಾಲು ಮತ ಅಂದ್ರೆ ಹಾಲನ್ನ ಮಾರ್ತಿದ್ದಿಲ್ಲ ಅವರು, ಕುರುಬರು ಹಾಲು ಮಾರೋದಿಲ್ಲ. ಇವಾಗಲೂ ನಮ್ಮೂರಾಗ ಆಚಾರ್ಯ ಸಾಪುರದಾಗ ಜೈನಮ್ಮ ಅಂತಿದ್ದ, ಹಾಲಾಕ್ಷಂಬ ಅಂತ ನಮ್ಮವ್ವ ಕಳಿಸ್ತಾ ಇದ್ರೆ ನಾವು ಹೋದ್ರ ಕಂಬಳಿ ಹಾಕಿ ಈರಪ್ಪಣ್ಣ ಅವರೆಲ್ಲ ಕುಂದ್ರಿಸಿ ಹಾಲು ಮಾರೋದ್ರಲ್ಲಿ ತಮ್ಮ ನಾವು ಒಂದು ಲಾಟ ಹಾಲು ಕುಡಿದು ಹೋಗಂತೇಳಿ ವಾಟಿಗೆ ತುಂಬ ಹಾಲು ಕುಡಿಸಿ ಕಂಬಳಿ ಮೇಲೆ ಕುಂದ್ರಿಸಿ ಹಾಲು ಕುಡಿಸಿ ಕಳಿಸ್ತಿದ್ರು. ಕಂಬಳಿ ಅವ್ರದ್ದು, ಕಂಬಳಿ ಮೇಲೆ ಕುಂತ್ಕೊಂಡೇ ನಾವು ತಾಳಿ ಕಟ್ಟಬೇಕು. ಆಮೇಲೆ ರಾಮಣ್ಣ ಅಂತೇಳಿ ಇಳಿನೂರು ಅಂತಿದ್ದಲೇ ತಾತ ಬಾರಲ್ಲಿ ಅಂತಿದ್ದಾನೆ. ಗಿಲಿ ಅಂತಲೇ ಮಾವ ನನಗ ಅಂತಂದ್ರೆ ನೀನು ಐನರಲ್ಲಿ ಅಂತಿದ್ದೆ. ನಾನು ಪಾದ ಕೊಡಗಲ್ಲ ಅಂತಿದ್ದೆ. ಅಂದಿದ್ರೆ ನೀನು ನೆಲದ ಮೇಲೆ ಕಂಬಳಿ ಕಟ್ತಿಡ್ಲೆ, ನಮ್ಮ ಕಂಬಳಿ ತಕ್ಕೊಂಡ್ರೆ ನೀ ತಾಳಿ ಕಟ್ಟಕ್ಕೆ ಗಟ್ಟಿನೇ ಇಲ್ಲ ಅಂತಿದ್ದು. ಯಾವುದೇ ಶುಭ ಕಾರ್ಯಗಳನ್ನ ಮಾಡಬೇಕಾದ್ರೆ ಕಂಬಳಿ ಮುಖ್ಯ. ಆ ಕಂಬಳಿ ಅಷ್ಟು ಪವಿತ್ರವಾದದ್ದು. ಆ ಕಂಬಳಿ ಬೀಸಿದ್ರೆ ಮಳೆ ಬರ್ತದೆ ಅಂತಕ್ಕಂಥ ಒಂದು ಇತಿಹಾಸವನ್ನ ನಮ್ಮ ಪುರಾತನ ಕಾಲದಿಂದ ಬಂದಿದ್ದೀವಿ. ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರು ಅದು, ನಮ್ಮ ಸಂಸ್ಕೃತಿಯ ಜೀವಾಳದು. ಅಂತಹ ಒಂದು ಸುಸಂಸ್ಕೃತಿಯ ಜೀವಾಳವನ್ನಿಟ್ಟುಕೊಂಡು ಬದುಕಿರತಕ್ಕಂಥ ಕುರುಬ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಕನಕದಾಸರು ದಾಸನಾಗಬೇಕು ಅಂತ ಹೇಳಿ ಹರಿ ಕೇಳಿದಾಗ ನೀನು ನನ್ನ ದಾಸನಾಗು,
ಏಸಿ ಜೀವನ ಸಾಕು ದಾಸನಾಗು ಅಂತಕ್ಕಂಥ ಮಾತು ಆ ದೇವನಿಂದ ಬಂದಾಗ ಸತಿಮೋಹ, ಸುತಮೋಹ, ಜನನಿ ಜನಕರ ಮೋಹ, ರಸಿಕ ಮಿತ್ರರ ಮೋಹ, ಅನ್ನ ಮದ, ಅರ್ಥ ಮದ, ಅಖಿಲೈಶ್ವರ್ಯಗಳ ಮದ, ಇಂತಪ್ಪ ಮದಗಳು ಎನ್ನೊಳಗೆ ಅಡಕವಾಗಿರಲು ಹೆಂಗ ನಾನು ಭಿನ್ನಹಕ್ಕೆ ಬಾಯಿಲ್ಲ, ಹೆಂಗ ನಾನು ದಾಸನಾಗಲಿ ಅಂತಕ್ಕಂಥ ಮಾತನ್ನ ಕನಕದಾಸರು ಆತ್ಮ ವಿಮರ್ಶನೆ ಮಾಡಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಆ ಪರಮಾತ್ಮನ ಅನುಗ್ರಹದಿಂದ ದಾಸನಾದ ಮೇಲೆ ದಾಸ ಸಾಹಿತ್ಯದ ಮುಖಾಂತರ ಜಾತಿಯ ವ್ಯವಸ್ಥೆಗೋಸ್ಕರ ಏನು ನಾವು ಓತು ಗಡ್ಡ ಬುಟ್ಟಡೆ ಋಷಿಯಾಗಬಲ್ಲದೆ, ಮೀನು ನೀರೊಳಗಿದ್ದಡೆ ತಪಸ್ಸಿ ಆಗಬಲ್ಲದೆ. ಓತು ಎಷ್ಟು ವರ್ಷ ಗಡ್ಡ ಬಿಟ್ಟ ಅದೇನು ಋಷಿ ಆಗ್ತಿತ್ತಾನೆ? ನೀರೊಳಗೆ ಮೀನಿದ್ರೆ ತಪ್ಪ ಮೈ ತಗೊಂಡು ಬಿಟ್ರ, ರುದ್ರಾಕ್ಷಕ್ಕೆ ಬಿಟ್ರ, ಕಾವಿ ಬೆಟ್ಟಕ್ಕೆ ಬಿಟ್ರ, ಗಡ್ಡ ಬಿಟ್ಟು ಬಿಟ್ರ ಸ್ವಾಮಿ ಆಗೋದಲ್ಲ ಅನ್ನೋದಕ್ಕೆ ಈಗ ನಾನು ಓದಿಕೆಂತ ಕುಂತಾಗ ಸ್ನಾನ ಅಂದ್ರೆ ಯಾವುದು ಅಂತ ಒಂದೇ ಪಾಯಿಂಟ್ ಅನ್ನು ಹೇಳಿ ಬಿಟ್ಬಿಡ್ತೀನಿ. ತನ್ನ ತಾನು ಅರಿದುಕೊಂಬೋದೇ ಸ್ನಾನ, ಅನ್ಯಾಯ ಮಾಡದಿರುವುದೇ ಸ್ನಾನ, ಅನ್ನದಾನ ಮಾಡುವುದೊಂದು ಸ್ನಾನ, ನಿನ್ನ ಧ್ಯಾನ ನಿತ್ಯ ಗಂಗಾ ಸ್ನಾನ, ಪರಸತಿಯ ಭ್ರಮಸದಿದ್ದರೆ ಒಂದು ಸ್ನಾನ, ಪರನಿಂದೆಯ ಮಾಡದಿದ್ದರೊಂದು ಸ್ನಾನ, ಪರೋಪಕಾರ ಮಾಡುವುದೊಂದು ಸ್ನಾನ, ಪರತತ್ವ ಅರಿತುಕೊಂಬದೇ ಒಂದು ಸ್ನಾನ, ಸಾಧು ಸಜ್ಜನ ಸಂಘವೇ ಒಂದು ಸ್ನಾನ, ಭೇದ ಭಾವ ಒಳಿದಡೆ ಒಂದು ಸ್ನಾನ, ಆದಿ ಮೂರುತಿ ಆದಿ ಕಾಗೆ ನೆಲೆಯಾದ ದೀಶ, ನಿನ್ನ ಧ್ಯಾನವೇ ನನಗೆ ನಿತ್ಯ ಗಂಗಾ ಸ್ನಾನ ಅಂತ. ಬಹಿರಂಗ ಶುದ್ಧಿ ಆಗೋದಿಲ್ಲ, ಜಪತಪ ಮಾಡಿದರೆ ಏನು ಶುದ್ಧಿ ಆಗೋದಿಲ್ಲ. ಅಂತರಂಗ ಬಹಿರಂಗ ಶುದ್ಧವಿಲ್ಲದವನಲ್ಲ ನಮ್ಮ ಕೂಡಲ ಸಂಗಮ ದೇವ. ಯಾಕಂದ್ರೆ ತನ್ನ ತಾನರಿತುಕೊಂಡಾಗ ಮಾತ್ರ ಜೀವನ ಮುಕ್ತಿ ಆಗ್ತದೆ ವಿನಃ ಬಾಹ್ಯಾಡಂಬರದಿಂದ ಜೀವನ ಮುಕ್ತಿ ಸಿಗಲಾರದು ಅಂತಕ್ಕಂಥ ಮಾತನ್ನ ಇಲ್ಲಿ ಕನಕದಾಸರು ಬಹಳ ಈ ಪುಸ್ತಕದಲ್ಲಿ ಹೇಳಿದ್ದಾರೆ. ಅದಕ್ಕೆ ನೀನು ಮೇಲು ಕೀಳು ಅನುಮಾನಪ್ಪ ತಮ್ಮ, ನಾನು ನೀನು ಎನ್ನದಿರು ಹೀನ ಮಾನವ, ಜ್ಞಾನದಿಂದ ನೀನೇ ನಿನ್ನನ್ನು ತಿಳಿದುಕೋ, ನಿನ್ನನ್ನು ಅರಿತುದನ್ನು ಮರೆಯುವರು, ಮರೆಯದೆ ಜೀವನದಲ್ಲಿ ಪಾವನ ಮಾಡಿಕೊಂಡಾಗ ಮಾತ್ರ ನಿನಗೆ ಜಪವ ತಪವ ಮಾಡಿದಡೇನು ವಿಪರೀತ ಕಪಟ ಗುಣಗಳನ್ನು ಕಲುಷಿತ ಬಿದ್ದವನು. ಕಪಟ ಒಳಗೊಂದು ಹೊರಗೊಂದು ಇಟ್ಟುಕೊಂಡು ಮಾಡ್ತಕ್ಕಂಥವನಿಗೆ ಈ ಪ್ರಪಂಚದಲ್ಲಿ ಒಳ್ಳೆಯದಾಗಿ ಬದುಕಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀನು ಅವೆಲ್ಲವನ್ನು ಬಿಟ್ಟು ನೀನು ನಿಜ ಗುಣವನ್ನು ಅರಿತು ನಿಜ ಗುಣವನ್ನು ತಿಳಿದುಕೊಂಡು ನಿಜವಾದ ಅರ್ಥದಲ್ಲಿ ನಡೆದಾಗ ಸಮಾಜವನ್ನು ನಿರ್ಮಿಸಬಲ್ಲದು, ಶಾಂತಿ ಸಮಾಜವನ್ನು ನಿರ್ಮಿಸಬಲ್ಲದು ಅಂತಕ್ಕಂಥ ವಿಚಾರಗಳ ಆಧಾರದ ಮೇಲೆ ಅವರು ಜಾತಿ ಹೀನನ ಮನೆಯ ಜ್ಯೋತಿತ ಹೀನವೆನ್ನೋ ಹಾಗೆ ಯಾವುದೇ ಬದುಕೋದಕ್ಕೆ ಜಾತಿ ಮುಖ್ಯ ಅಲ್ಲ, ನೀತಿಯಿಂದ ಭಗವಂತನ ಕಾಣಬಹುದು ಅಂತ ತೋರಿಸಿಕೊಟ್ಟವರು ಕನಕದಾಸರು. ಅದಕ್ಕೆ ನೀತಿವಂತನಾಗಿ ಅದಕ್ಕೆ ಹಾಲು ತುಪ್ಪವ ಲೋಲಾಡಿ ಉಣ್ಣುವಿರಿ, ಕೂಳು ತಿಂದರೆ ಕುಲಗೆಟ್ಟು ತಿನ್ನುವಿರಿ. ಗುರುವರ ಮನೆಯಾಗ ಹಾಲು ತುಪ್ಪ ಮೇತ್ರ ಚಪ್ಪರಿಸಿ ಹೊಡಿತೀವಿ, ಅವ್ರ ಮನೆಯಾಗ ಕೂಳು ತಿಂದ್ರೆ ಕುಲಗೆಡ್ತೀವಿ ಅಂತೀವಿ. ಅದಕ್ಕೆ ಕುಲವೆನ್ನದಿರು ಕುಲವಾವುದು ಸಕಲ ಸಜ್ಜನಂಗೆ. ಸಜ್ಜನ ಆಗಿರ್ತಕ್ಕಂಥ ಜನರು ಯಾರಂದ್ರೆ ಯಾವ ಜ್ಞಾನ ಮೂರ್ತಿಯಾದ ಪರಮಾತ್ಮನನ್ನು ಅರಿತುಕೊಂಡು ಎಲ್ಲರನ್ನೂ ಒಂದೇ ಅಂತ ತಿಳ್ಕೊಂಡಿರ್ತಕ್ಕಂಥ ಮನುಷ್ಯ ಮಾತ್ರ ಸಮಾಜದಲ್ಲಿ ಮೇಲೆ ಬರ್ತಾನಂತಕ್ಕಂಥ ಮಾತನ್ನ ಕನಕದಾಸರು ಹೇಳಿದರೆ. ಅಂತ ಕನಕನ ನೆನಪು ನಮಗೆ ಘನವಾಗಿರಲಿ, ಅಂತನ ಮಹಾತ್ಮನ ನೆನಪು ಬರೇ ಕೇಳಿ ಹೋಗೋದಷ್ಟಲ್ಲ, ಆತನ ಬಿಟ್ಟು ಹೋಗಿರ್ತಕ್ಕಂಥ ಆದರ್ಶಗಳನ್ನ ವರ್ಷದಿಂದ ವರ್ಷಕ್ಕೆ ಜೀವನದಲ್ಲಿ ಅಳವಡಿಸಿಕೊಂಡು ಈ ಜಾತಿ ರಹಿತ ಸಮಾಜವನ್ನ, ಶಾಂತಿಯುತವಾದ ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೆ ನಾವು ನೀವೆಲ್ಲರೂ ಆತನ ನೆನೆಯುವುದರ ಮುಖಾಂತರ ಆತನ ಚರಿತ್ರೆಯನ್ನು ಮತ್ತೊಮ್ಮೆ ಓದೋಣ. ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ವಿಶೇಷವಾಗಿ ಎಲ್ಲರೂ ಎಲ್ಲ ವಿಚಾರಗಳನ್ನ ಅದ್ಭುತವಾಗಿ ಮಾತಾಡಿದ್ದಾರೆ. ಮತ್ತೆ ನಾನು ಅದನ್ನ ಮಾತಾಡೋದಕ್ಕಿಂತ ಕೂಡ ಒಂದು ನಮ್ಮ ಪರಿಣಾಮ ಹೇಳ್ತಾ ಇದ್ರು, ಏನಾದರೂ ಒಂದು ಶುಭ ಕಾರ್ಯ ಅಂತಂದ್ರೆ ಫಸ್ಟ್ ಕುರುಬ ಸಮುದಾಯದವರ ಒಂದು ಆಶೀರ್ವಾದ ತಗೋಬೇಕು ಅಂತ ಹೇಳಿ ನಮ್ಮ ತಂದೆ ತಾಯಿಂದರಿಂದ ಹಿಡಿದು ನಮ್ಮವರೆಗೂ ನಾವು ತಗೊಂಡ್ರು ಕೂಡ ವ್ಯಾಪಾರ ವ್ಯವಹಾರ ಅಥವಾ ಚುನಾವಣೆ ಯಾವುದೇ ಬಂದರೂ ಕೂಡ ನಮ್ಮ ಬಳ್ಳಾರಿ ಹತ್ರ ಕಪ್ಪಕಲ್ ಅಂತ ಒಂದು ಕುಟುಂಬ, 4 ಮಂದಿ ಅಣ್ಣ ತಮ್ಮಂದರು, ಬಹಳ ವೃದ್ಧ ದಂಪತಿಗಳವರು, ಸುಮಾರು ಅವ್ರಿಗೆ 100 ವರ್ಷ ಮೇಲೆ ಅವರು ಜೀವನ ಮಾಡಿದ್ದಂಥವ್ರು. ಅವರ ಜೊತೆಯಲ್ಲಿ ಅವ್ರ ಮನೆಗೆ ಹೋಗಿ ಸುಷ್ಮಾ ಸ್ವರಾಜ್ ಬಂದಾಗ ಕೂಡ ಅವ್ರ ಮನೆಗೆ ಹೋಗಿ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಫಸ್ಟ್ ಪಾಂಪ್ಲೆಟ್ ಅವ್ರು ಕೊಟ್ಟು ಅಲ್ಲಿಂದ ನಾವು ಚುನಾವಣಾ ಪ್ರಚಾರ ಪ್ರಾರಂಭ ಮಾಡಿದ್ವಿ. ಅದೊಂದು ಮತ್ತು ಬಳ್ಳಾರಿ ಏರ್ಪೋರ್ಟ್ ನಿರ್ಮಾಣ ಮಾಡೋದಕ್ಕೆ 120 ಎಕರೆ ಜಮೀನು ಆ 4 ಕುಟುಂಬಗಳದೇ ಆಗಿತ್ತು.
ಅಲ್ಲೆಲ್ಲ ರಾಜಕಾರಣಿಗಳೆಲ್ಲ ಬಂದಲ್ಲಿ ಅದು ಆಗ್ಬಾರ್ದು ಅನ್ನೋ ರೀತಿಯಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ರು. ಸಿದ್ದರಾಮಯ್ಯ ಅವರು ಬಂದಿದ್ರು, ದೇವೇಗೌಡರು ಬಂದರು, ಎಲ್ಲರೂ ಅದಕ್ಕೆ ವಿರುದ್ಧವಾಗಿ. ಆದರೆ ಆ ಕುಟುಂಬ 120 ಎಕರೆ ಜನಾರ್ದನ್ ರೆಡ್ಡಿ ಮನೆಗೆ ಕರೀರಿ ಅಂತೇಳಿ ನಾನು ಮಂತ್ರಿಯಾಗಿ ಜಿಲ್ಲಾಧಿಕಾರಿಗಳನ್ನ ಕರ್ಕೊಂಡು ಹೋದ್ರೆ ಫಸ್ಟ್ ಅವ್ರು ಸೈನ್ ಮಾಡಿ ಏರ್ಪೋರ್ಟ್ಗೆ ಜಮೀನು ಕೊಟ್ಟರು. ಅವ್ರು ಕೊಟ್ಟಿದ ತಕ್ಷಣ ಎಲ್ಲರೂ ಕೊಟ್ಟರು. 900 ಎಕರೆ ಜಮೀನು ಇವತ್ತು ಏರ್ಪೋರ್ಟ್ಗೆ ರೆಡಿ ಆಗಿರುವಂಥದ್ದು. ಹಾಗಾಗಿ ಆ ಒಂದು ನಂಬಿಕೆ ಗಂಗಾವತಿಗೆ ಬರೋ ಸಂದರ್ಭದಲ್ಲಿ ಕೂಡ ನನಗೊಂದು ಕನ್ಫ್ಯೂಷನ್. ಯಾಕೆಂದರೆ ಕುರುಬರು ನನಗೆ ಯಾರು ಅನ್ನೋದು ಯಾರು ನಾನು ಜಾತಿ ಇಟ್ಟು ಕರೆಯೋ ಅಭ್ಯಾಸ ನನಗೆ ಮೊದಲಿಂದ ಇದ್ದಿಲ್ಲ. ನಾನು ಬಿಜಾಪುರದಲ್ಲಿ ನಮ್ಮ ಸಿದ್ದೇಶ್ವರ ಸ್ವಾಮಿಗಳ ಒಂದು ಅಂತಿಮ ಒಂದು ಇದನ್ನ ದರ್ಶನ ಮಾಡ್ಕೊಂಡು ಬರ್ತಾ ಇರೋ ಟೈಮ್ನಲ್ಲಿ ನಮ್ಮ ಬೆಟ್ಟಪ್ಪ ನನ್ನ ಬಾಬಾ ಇಲ್ಲ ಫಸ್ಟು ನನ್ನ ಫೋನ್ ಮಾಡಿ ಕರೆದು, ಸರ್ ನೀವು ಇಲ್ಲಿ ಬರಬೇಕು ಅಂತಂದ. ಫಸ್ಟ್ ದರ್ಶನ ಅವ್ರದೇ ಆಯಿತು. ಅಲ್ಲಿಂದ ಹನುಮಂತಪ್ಪ ಅವ್ರ ಮನೆಗೆ ಕರ್ಕೊಂಡು ಹೋದ, ಒಣಬಳ್ಳಾರಿಯಲ್ಲಿ. ಅದು ಕುರುಬರ ಮನೆಗೆ ಹೋದ ತಕ್ಷಣ ಒಳ್ಳೆ ಸನ್ಮಾನ ಮಾಡಿದ್ರು, ಕಂಬಳಿ ಹಾಕಿದ್ರು, ಶಾಲ್ ಹಾಕಿ ಎಲ್ಲ ಮಾಡಿದ್ಮೇಲೆ ಹನುಮಂತಪ್ಪ ಒಂದು ಮಾತು ಹೇಳ್ದ, ಸರ್ ನಿಮ್ಮ ಮೇಲೆ ಪ್ರೀತಿಯಿಂದ ನಮ್ಮ ಮನೆಗೆ ಕರೆದೀವಿ, ಆದರೆ ನಾವು ನಿಮ್ಮ ಜೊತೆ ಚುನಾವಣೆ ಮಾಡೋದಕ್ಕೆ ಆಗಲ್ಲ ಅಂತಂದ. ನೇರವಾಗಿ ಹೇಳಿದ್ರು, ಖುಷಿ ಆಯಿತು. ನಾನು ಕೇಳಿದೆ ಒಂದು ಮಾತು, ಫಸ್ಟ್ ನಿಮ್ಮ ಮನೆಗೆ ಬಂದಿದ್ದೀನಿ ನಾನು, ಇಷ್ಟೆಲ್ಲ ಪ್ರೀತಿಯಿಂದ ಸನ್ಮಾನ ಮಾಡಿದ್ದೀರಿ, ನಿಮ್ಮ ಮನೆಯಲ್ಲಿ ಒಂದು ಓಟ್ ಹಾಕಿದ್ರೆ ಸಾಕು, ನಿಮ್ಮ ತಂದೆಯವ್ರದ್ದಾದ್ರೂ ನನಗೆ ಓಟ್ ಹಾಕ್ತೀರಿ ಅಂದರೆ ಅದು ಮಾತ್ರ ಅವ್ರ ಅಪ್ಪ ಇದ್ದು ನಾನು ಗ್ಯಾರಂಟಿ ಓಟ್ ಹಾಕ್ತೀನಿ ಅಂತೇಳಿ ಹೇಳಿದ್ರು. ಅದರ ಆಶೀರ್ವಾದ ಮತ್ತೆ ನಾನು ಇಲ್ಲಿ MLA ಗೆಲ್ಲಲಿಕ್ಕೆ ಕೂಡ ಅಂತ ನನಗೆ ಅನ್ಸುತ್ತೆ. ನನಗೆ ಅದೇ ಒಂದು ರೀತಿಯಲ್ಲಿ ಇವತ್ತು ಯಾವುದೇ ಒಂದು ವಿಚಾರ ತಗೊಂಡ್ರೆ ಕೂಡ ಇಲ್ಲಿ ನಮ್ಮ DK ಅಗೋಲಿ ಅವರಾಗಿರ್ಬೋದು, ಕರಿಯಣ್ಣ ಸಂಗಟಿ, ಮತ್ತು ಮಲ್ಲೇಶಪ್ಪ ಅವರು, ಬೆಟ್ಟಪ್ಪ, ಶಿವಹೊಸಳ್ಳಿ ಮತ್ತು ಶರಣು, ಬಸವರಾಜ್ ಉಣ್ಣಿಕೊರಿ, ನಮ್ಮ ಪುಡ್ಡಗೌಡರು, ಗಂಗಾಧರ್ ಅವರು ಮತ್ತು ನಾಗಪ್ಪ, ಸುಮಾರು ಅಂದರೆ ದಿನೇಶ್ ಹಲ್ಮನಹಳ್ಳಿ ಅವರು, ಪ್ರತಿಯೊಬ್ಬರು ಕೂಡ ಯುವಕರು ವಿಶೇಷವಾಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮ ಸಮುದಾಯದಲ್ಲಿ ನಾನು ಕೈ ಇಟ್ಕೊಂಡಿದ್ದಕ್ಕೆ ಇವತ್ತು ವೇದಿಕೆ ಮೇಲೆ ಒಬ್ಬ MLA ಆಗಿ ನಾನು ನಿಮ್ಮ ಮುಂದೆ ನಿಂತ್ಕೊಂಡಿರೋದು ಬಂಧುಗಳಿಲ್ಲ. ನಾನು ಹಿಂದೆ ಪ್ರವಾಸೋದ್ಯಮ ಸಚಿವನಾಗಿದ್ದಾಗ ಕಾಗಿನೆಲೆಗೆ ಸಂಬಂಧಪಟ್ಟು ಸುಮಾರು ಅಂದರೆ ಹೆಚ್ಚು ಕಡಿಮೆ ಒಂದು 10-12 ಮೀಟಿಂಗ್ಗಳನ್ನು ಮಾಡಿ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ 150 ಕೋಟಿಯಲ್ಲಿ ಯೋಜನೆಯನ್ನು ತಯಾರು ಮಾಡಿ 50 ಕೋಟಿ ಹಣವನ್ನು ಯಡಿಯೂರಪ್ಪ ಅವ್ರನ್ನ ಒಪ್ಪಿಸಿ ಬಿಡುಗಡೆ ಮಾಡಿಸಿದ್ದು ನಾನು ಅಂತೇಳಿ ಹೆಮ್ಮೆಯಿಂದ ನಾನು ಇವತ್ತು ಈ ಸಂದರ್ಭದಲ್ಲಿ ಹೇಳ್ಕೋಬೇಕಾಗುತ್ತೆ. ಅದೇ ಒಂದು ರೀತಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಒಂದು ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿರುವಂತಹ ಒಂದು ವಿಚಾರ ಆಗಿರ್ಬೋದು, ಮತ್ತು ಕನಕ ಜಯಂತಿಯನ್ನ ಸನ್ಮಾನ್ಯ ಯಡಿಯೂರಪ್ಪ ಅವರ ಜೊತೆಯಲ್ಲಿ ಎಲ್ಲರೂ, ಈಶ್ವರಪ್ಪ ಅವರು ಸೇರಿದಂತೆ ಎಲ್ಲರೂ ಕೂಡ ಮನವಿ ಮಾಡಿದಾಗ ಅಂದಿನ BJP ಸರ್ಕಾರದಲ್ಲೇ ಕನಕ ಜಯಂತಿ ಕೂಡ ಇವತ್ತು ಘೋಷಣೆ ಆಗಿರುವಂಥದ್ದು. ಇದೆಲ್ಲದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೋಬೇಕಾಗುತ್ತೆ. ಯಾವುದೇ ಒಂದು ವಿಚಾರದಲ್ಲಿ ನಾವು ರಾಜಕೀಯವಾಗಿ ಯೋಚನೆ ಮಾಡೋದಕ್ಕಿಂತ ಕೂಡ ಇವತ್ತು ನೋಡಿ, ಭಗವಂತ ಅನ್ನೋದು ಇದ್ದೇ ಇದ್ದಾನೆ ಅನ್ನುವಂಥ ಒಂದು ನಂಬಿಕೆ, ಆ ನಂಬಿಕೆಯನ್ನ ತೋರಿಸ್ಕೊಟ್ಟಿರುವಂಥ ಒಬ್ಬ ಮಹಾಪುರುಷ ಅಂತಂದ್ರೆ ಅದು ಕನಕದಾಸರು. ಉಡುಪಿಯಲ್ಲಿ ಮಧ್ವಾಚಾರ್ಯರು ಸಮುದ್ರದಲ್ಲಿ ಅವರು ಸ್ನಾನ ಮಾಡುವಂಥ ಸಂದರ್ಭದಲ್ಲಿ 900 ವರ್ಷಗಳ ಹಿಂದೆ ಅವ್ರ ಕೈಗೆ ಸಿಕ್ಕಿರುವಂಥ ಆ ಶ್ರೀಕೃಷ್ಣನ ಮೂರ್ತಿಯನ್ನು ಉಡುಪಿಯಲ್ಲಿ ಅವರು ಪ್ರತಿಷ್ಠಾಪನೆ ಮಾಡಿ ಅಷ್ಟಪೀಠಗಳನ್ನು ಸ್ಥಾಪನೆ ಮಾಡಿ ಒಂದು ಅದ್ಭುತವಾದಂಥ ಶ್ರೀಕೃಷ್ಣನ ದೇವಸ್ಥಾನಲ್ಲಿ ಕಟ್ಟಿದರೆ, ಕನಕದಾಸರಿಗೆ ಆಲಯ ಪ್ರವೇಶ ಇಲ್ಲ ಅಂತ ಹೇಳಿದಾಗ ಆ ಕೃಷ್ಣನ ಬಗ್ಗೆ ಅವರು ಏನು ಕೀರ್ತನೆಗಳನ್ನು ಅವರು ಮಾಡ್ತಾ ಭಕ್ತಿಯಿಂದ ಆ ಕೃಷ್ಣನ ದರ್ಶನಕ್ಕಾಗಿ ಅವರು ಭಕ್ತಿ ಶ್ರದ್ಧೆಯಿಂದ ಅವ್ರು ಹಾಡಿದ್ರು. ಆ ಶ್ರೀಕೃಷ್ಣ ಪಶ್ಚಿಮ ಮುಖದಲ್ಲೇ ಹಿಂತಿರುಗಿ ಆ ಗೋಡೆಗೆ ಬಿರುಕನ್ನು ಕೊಟ್ಟು ಆ ದರ್ಶನ ಕೊಟ್ಟಿದ್ದಾನಂತಂದ್ರೆ ಭಗವಂತ ಇದ್ದಾನೆ ಅನ್ನೋದು ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಿರುವಂಥ ಒಬ್ಬ ಮಹಾಪುರುಷ ಅಂತಂದ್ರೆ ಕನಕದಾಸ. ಅಂದ್ರೆ ಅವರು ಭಗವಂತನಿಗೆ ಪ್ರತಿರೂಪಗಳು ಅವರೆಲ್ಲರೂ ಕೂಡ. ಇವಾಗ ನಾವೆಲ್ಲರೂ ಕೂಡ ಸಮಾಜದಲ್ಲಿ ಓಡಾಡ್ತಾ ಇರ್ತೀವಿ. ಕೆಲವೊಬ್ಬರಿಗೆ ದೇವ್ರ ಮೇಲೆ ನಂಬಿಕೆ ಇರುತ್ತೆ, ಕೆಲವೊಬ್ಬರಿಗೆ ಇರಲ್ಲ. ಕೆಲವೊಬ್ರು ಹೇಳ್ತಾ ಇರ್ತಾರೆ, ಸಿದ್ದರಾಮಯ್ಯ ಅವರು ದೇವರಿಗೆ ಪೂಜೆ ಮಾಡಲ್ಲ, ಅಷ್ಟು ನಂಬಿಕೆ ಇಲ್ಲ ಅವ್ರಿಗೆ ಅಂತೇಳಿ. ನಾನು ಹೇಳ್ತಾ ಇರ್ತೀನಿ, ಹಿಂದಿನ ಜನ್ಮದಲ್ಲಿ ಎಷ್ಟು ಹೂವುಗಳಿದಾವೋ ಅಷ್ಟು ಹೂವುಗಳಿಂದ ಸಾಕಷ್ಟು ಪೂಜೆ ಮಾಡಿದ್ದಕ್ಕೆ ಈ ಜನ್ಮದಲ್ಲಿ ಅವ್ರಿಗೆ 2 ಬಾರಿ ಮುಖ್ಯಮಂತ್ರಿ ಆಗುವ ಯೋಗ ಬಂದಿರಬೇಕು ಅಂತ. ಯಾಕಂದ್ರೆ ಭಗವಂತನ ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬ ಮನುಷ್ಯ ಒಂದು ನಂಬಿಕೆ, ಒಂದು ವಿಶ್ವಾಸ, ಆ ದೈವ ಇದಾನೆ ಅನ್ನೋದಕ್ಕೆ ನಮಗೆ ಸಾಕ್ಷಾತ್ಕಾರವಾಗಿ ತೋರಿಸಿರುವಂತ ಆ ಕನಕದಾಸ್ ಅವರು ಮತ್ತು ತುಂಬಾ ಗೆಸ್ಟ್ ಲೆಕ್ಚರರ್ ಅಂತ ಹೇಳಿ ಹೇಳ್ತಾ ಇದ್ರು.
ಬಹಳ ಅದ್ಭುತವಾಗಿ ಭಾಷಣ ಮಾಡಿದ್ದಾರೆ. ಅವರ ಭಾಷಣದಲ್ಲಿ ಕನಕದಾಸರ ಬಗ್ಗೆ ಸಂಪೂರ್ಣ ಮಾಹಿತಿ ಬಂದಿರುವಂಥ ಒಂದು ವಿಷಯ. ಹಾಗಾಗಿ ಬರುವಂಥ ದಿನಗಳಲ್ಲಿ ಇವತ್ತು ಅಭಿವೃದ್ಧಿ ಬಗ್ಗೆ ಶ್ರೀನಾಥ್ ಅಣ್ಣ ಅವರು ಕೆಲವೊಂದು ವಿಚಾರಗಳನ್ನ ಹೇಳಿದರು. 2.5 ವರ್ಷ ಇವಾಗ ನಾನು MLA ಆದಮೇಲೆ ಕೆಳಗೆ ಮೇಲೆ ಬಿದ್ದು ಅಷ್ಟೆಲ್ಲ ಹೋರಾಟ ಮಾಡಿದ ಮೇಲೆ 45 ಕೋಟಿ ಹಣ ನಗರೋತ್ಥಾನ ಯೋಜನೆ ಅಂತ ಹೇಳಿ ಅದೆಲ್ಲ ಸ್ವಲ್ಪ ಕೋರ್ಟಲ್ಲಿ ಬಹಳ ಸಮಸ್ಯೆ ಆಗಿತ್ತು ಹಿಂದೆ. ಅದೆಲ್ಲದನ್ನು ಕೂಡ ನಾನು ಕಾಂಟ್ರಾಕ್ಟರ್ಗಳನ್ನ ಕರೆಸಿ ಜಗಳ ಮಾಡೋದು ಬೇಡ ಅಂತೇಳಿ ಕೋರ್ಟಿಂದ ಅದನ್ನು ಬಗೆಹರಿಸಿ ಇವತ್ತು ನಿನ್ನೆ ಸಾಯಂಕಾಲಕ್ಕೆ ಎಲ್ಲ ಅಂದರೆ 2.5 ವರ್ಷದಲ್ಲಿ ಕೋರ್ಟಿಂದ ಹಿಡಿದು ಸರ್ಕಾರದಿಂದ ಇಲ್ಲಿವರೆಗೆ ತಗೊಂಡು ಬರೋದಕ್ಕೆ ನಿನ್ನೆ ಸಂಜೆಗೆ ಜಿಲ್ಲಾಧಿಕಾರಿಗಳಿಂದ ಎಲ್ಲ ಆಡಳಿತದ ಅನುಮೋದನೆ ಎಲ್ಲ ಕೂಡ ಆಗಿದೆ. ಬರುವಂಥ 4-5 ದಿವಸದಲ್ಲೇ ಒಳ್ಳೆಯ ದಿವಸ ನೋಡಿಕೊಂಡು ಆ 45 ಕೋಟಿ ವೆಚ್ಚದಲ್ಲಿ ನಗರದಲ್ಲಿ ರಸ್ತೆಗಳು ಮತ್ತು 15 ವಾರ್ಡ್ಗಳಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ. ಆ ಒಂದು ಕೆಲಸಕ್ಕೆ ನಾನು ಚಾಲನೆ ಕೊಡ್ತಾ ಇದ್ದೀನಿ. ಜೊತೆಗೆ ಮುಖ್ಯಮಂತ್ರಿಗಳಿಗೆ 25 ಕೋಟಿ ಶಾಸಕರ ಅನುದಾನ ಅಂತೇಳಿ ಒಂದು ತಿಂಗಳ ಹಿಂದೆನೇ ಅವರು ಕೊಟ್ಟಿದ್ದಾರೆ. ಆ 25 ಕೋಟಿಯಲ್ಲೂ ಕೂಡ 15 ಕೋಟಿಯನ್ನು ನಾನು ಗಂಗಾವತಿ ನಗರದ ರಸ್ತೆಗಳಿಗೆ ಮತ್ತು 10 ಕೋಟಿಯನ್ನು ಆನೆಗೊಂದಿ ಗ್ರಾಮ ಏನಿದೆ ಅದನ್ನು ಸಂಪೂರ್ಣವಾಗಿ ಐತಿಹಾಸಿಕ ಸ್ಮಾರಕಗಳ ಜೊತೆಯಲ್ಲಿ ಆನೆಗೊಂದಿನ ಹಂಪಿ ಯಾವ ರೀತಿ ಇದೆಯೋ ಆ ರೀತಿ ಆನೆಗೊಂದಿ ಗ್ರಾಮ ಸಂಪೂರ್ಣ ಅಭಿವೃದ್ಧಿ ಆಗೋದಕ್ಕೆ 10 ಕೋಟಿ ಕೇವಲ ಆನೆಗೊಂದಿ ಗ್ರಾಮಕ್ಕೆ ನಾನು ಇವತ್ತು ಸೀಮಿತ ಮಾಡಿರುವಂಥದ್ದು. ಜೊತೆಯಲ್ಲಿ ಇವತ್ತು ತಾವು ನೋಡ್ತಾ ಇದ್ದೀರಿ ಗಂಗಾವತಿ ಮತ್ತು ಆನೆಗೊಂದಿ ರಸ್ತೆ ಸುಮಾರು 60 ಕೋಟಿಯಲ್ಲಿ ನಾನು ಪ್ಲಾನ್ ಮಾಡಿದ್ದು. 25 ಕೋಟಿ ಹಣ ಬಿಡುಗಡೆಯಾಗಿ ಕೆಲಸ ಇವಾಗ ನಡೀತಾ ಇದೆ. ಇನ್ನೂ ಒಂದು 25 ಕೋಟಿ ಹಣ ಇನ್ನೊಂದು 2-3 ತಿಂಗಳಲ್ಲಿ ಬಂದು ಆ ಕೆಲಸ ಕೂಡ ಪ್ರಾರಂಭ ಆಗುತ್ತೆ. ಅಂದರೆ ಗಂಗಾವತಿ ನಗರದಿಂದ ಅಂಜನಾದ್ರಿ ತಿಮ್ಲಾಪುರ ತನಕ ಕೂಡ ಕಡೇಬಾಗಿಲವರೆಗೆ ಕೂಡ ಸಂಪೂರ್ಣವಾಗಿ ಒಳ್ಳೆಯ ರಸ್ತೆ. ಇವತ್ತು ರಾತ್ರಿ ಹೊತ್ತು ಸಂಪೂರ್ಣ ಲೈಟಿಂಗ್ ವ್ಯವಸ್ಥೆ, ಪಾದಚಾರಿಗಳಿಗೆ ಅಲ್ಲಲ್ಲಿ ಕುತ್ಕೊಳ್ಳೋದಕ್ಕೆ ಕೂಡ ಕಲ್ಲಿನ ಬೆಂಚ್ಗಳನ್ನು ನಿರ್ಮಾಣ ಮಾಡೋದ್ರ ಜೊತೆಗೆ ಇವತ್ತು ಗಂಗಾವತಿಗೆ ಬೈಪಾಸ್ ರಸ್ತೆ ಸುಮಾರು 150 ಕೋಟಿ ವೆಚ್ಚದಲ್ಲಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಅದನ್ನೊಂದು DPR ರೆಡಿ ಮಾಡಿ ಅಪ್ರೂವಲ್ ಮಾಡಿ ಕೊಟ್ಟಿದ್ದಾರೆ. ಬರುವಂಥ ಇನ್ನೊಂದು 2-3 ತಿಂಗಳಲ್ಲಿ ಸ್ಯಾಂಕ್ಷನ್ ಆದರೆ ಇವತ್ತು ನಮ್ಮ ಮರಳಿಯಿಂದ ಅಪ್ ಟು ದಾಸರಹಳ್ಳಿ ತನಕ ಇವತ್ತು ಬೈಪಾಸ್ ರಸ್ತೆ ಆಗುವಂಥ ಒಂದು ಕೆಲಸ. ಇಷ್ಟಕ್ಕೂ ಇವತ್ತು ನಾನು 2.5 ವರ್ಷದಲ್ಲಿ ಪ್ರಯತ್ನ ಮಾಡಿದ್ದು. ಈ ಹಿಂದೆ ನಾನು ಅಧಿಕಾರ ಇದ್ದಾಗ ಸಚಿವನಾಗಿದ್ದಾಗ ಇವತ್ತು ಇಡೀ ಬಳ್ಳಾರಿ ಜಿಲ್ಲೆಯಿಂದ 6,000 ಕೋಟಿಯಲ್ಲಿ ಅಭಿವೃದ್ಧಿ ಮಾಡಿದ್ದು. ಆದರೆ ಇವತ್ತು ತಾವು ನನ್ನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಕೊಂಡು ಗೆಲ್ಸಿದ್ದೀರಾ. ಆದರೆ ಅಧಿಕಾರ ಅನ್ನೋದು ಕಷ್ಟ ಆಗಿದೆ. ಆದರೂ ಕೂಡ ಇವತ್ತು ರಾಜಕೀಯವಾಗಿ ಏನೇ ವ್ಯತ್ಯಾಸಗಳಿದ್ರೂ ಕೂಡ ಇವತ್ತು ನನ್ನ ಬಗ್ಗೆ ಒಂದು ವಿಶ್ವಾಸದಲ್ಲಿ ಇವತ್ತು ನಗರಕ್ಕೆ ಇಷ್ಟೆಲ್ಲ ಕೊಟ್ಟಿದ್ದಕ್ಕೆ ಮುಖ್ಯಮಂತ್ರಿಗಳು ಕೂಡ ಇವತ್ತು ನಾನು ಧನ್ಯವಾದಗಳನ್ನು ತಿಳಿಸಬೇಕಾಗುತ್ತೆ. ಇವತ್ತು ಬರುವಂಥ ಇನ್ನೊಂದು ವರ್ಷದಲ್ಲಿ ತಾವು ಖಂಡಿತವಾಗ್ಲೂ ಕೂಡ ಗಂಗಾವತಿಯ ಎಲ್ಲ ಪ್ರಮುಖ ರಸ್ತೆಗಳು ಎಲ್ಲ ವಾರ್ಡ್ಗಳಲ್ಲೂ ಕೂಡ ಅಭಿವೃದ್ಧಿ ಕೆಲಸಗಳು ನಾನು ಏನು ಮಾತು ಕೊಟ್ಟಿದ್ದೀನೋ ಆ ಕೆಲಸ ಮುಗಿಸುವಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ. ಜೊತೆಗೆ ನಿನ್ನೆ ಇವತ್ತು ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಗಂಗಾವತಿ ನಗರಕ್ಕೆ 500 ಕೋಟಿ ಕೇಂದ್ರ ಸರ್ಕಾರದಿಂದ ಹಣ ಕೇಳಿರುವಂಥ ಪ್ರಪೋಸಲ್ನ ಮುನ್ಸಿಪಲ್ ಮಿನಿಸ್ಟ್ರಿ ಅಂದರೆ ನಮ್ಮ ಕಮಿಷನರ್ ಅವರು ಇಲ್ಲಿಂದ ತಯಾರು ಮಾಡಿ DPR 500 ಕೋಟಿದು ಜಿಲ್ಲಾಧಿಕಾರಿಗಳ ಮೂಲಕ ಮುನ್ಸಿಪಲ್ ಮಿನಿಸ್ಟರ್ ಮೂಲಕ ನಿನ್ನೆ ಸಾಯಂಕಾಲ ಡೆಲ್ಲಿಗೆ ತಲುಪಿದೆ. ಹಾಗಾಗಿ ನಾನು ಮತ್ತೆ ಹೋಗಿ ಡೆಲ್ಲಿಯಲ್ಲಿ ಕೂತ್ಕೊಂಡು ಖಂಡಿತವಾಗ್ಲೂ ಕೂಡ ಇನ್ನೊಂದು 2-3 ತಿಂಗಳಲ್ಲಿ ಆ 500 ಕೋಟಿಯನ್ನು ಕನಕದಾಸರ ಆಶೀರ್ವಾದದಿಂದ ನಾನು ತಗೊಂಡು ಬಂದೆ ಅಂತಂದರೆ ಇವತ್ತು ತಾವು ನನ್ನ ಮೇಲೆ ಇಟ್ಟಿರೋ ವಿಶ್ವಾಸಕ್ಕೆ ಇಡೀ ಗಂಗಾವತಿ ನಗರದ ಚಿತ್ರಣ ಏನು ಬದಲು ಮಾಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ದೀನಿ. ಅದರಲ್ಲಿ ಖಂಡಿತವಾಗ್ಲೂ ಹಾಗೇ ಆಗುತ್ತೆ, ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ಈ ನನ್ನ ಮಾತುಗಳನ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೊತೆಗೆ ಗಂಗಾವತಿಯಲ್ಲಿ ತಾವೇನು ಬೀರಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ನಮ್ಮ ಹಿರಿಯರು ಕೇಳಿದ್ದಾರೆ. ಚುನಾವಣಾ ಪೂರ್ವದಲ್ಲೇ ನಾನು ಒಂದು 5 ಲಕ್ಷ ರೂಪಾಯಿ ಅಮೌಂಟ್ ವೈಯಕ್ತಿಕವಾಗಿ ಕೊಟ್ಟಿದ್ದೆ ನಾನು. ಜೊತೆಗೆ ಇವತ್ತು 60% ಟೆಂಪಲ್ ಆಗಿದೆ ಅಂತ ಹೇಳಿದ್ದೀರಿ ತಾವು. ಇನ್ನು ಉಳಿದಿರುವಂಥ 40% ಆಗಲಿಕ್ಕೆ ಇನ್ನೂ ಒಂದು 50 ಲಕ್ಷ ಬೇಕಾಗ್ಬೋದು ಅಂತ ನನಗೆ ಅನಿಸುತ್ತೆ ನನಗೆ. ಹಾಗಾಗಿ ನಾನು ಮತ್ತು ರಾಜಶೇಖರ್ ಹಿದ್ದಾಳ್ ಇಬ್ಬರು ಕೂಡ ಸರ್ಕಾರದ ಕಡೆಯಿಂದ ಆಗುತ್ತೇನೋ ನೋಡೋಣ. ಯಾಕೆಂದ್ರೆ ಅರ್ಧ ಓಟ್ ನನಗೆ ಬಂದಿದ್ದೆ, ಅರ್ಧ ಓಟ್ ಅವ್ರಿಗೆ ಹೋಗಿ. ಸೊ ಅಲ್ಲಲ್ಲ, ನಾನು ಇಬ್ಬರು MP ನಾನು ಇಬ್ಬರು ಸೇರಿ ಆ ದೇವಸ್ಥಾನವನ್ನ ಪೂರ್ತಿ ಮಾಡ್ತೀವಿ.
MLA ಎಲೆಕ್ಷನ್ ಅಲ್ಲಿ ನನಗೆ ಆಶೀರ್ವಾದ ಮಾಡಿದ್ದೀರಿ, MP ಎಲೆಕ್ಷನ್ ಅಲ್ಲಿ ಅವ್ರಿಗೆ ಆಶೀರ್ವಾದ ಮಾಡಿದ್ದೀರಿ ಅಂತ ಸೀರಿಯಸ್ ಆಗಿ ತಗೋಬೇಡಿ, ನಾನು ತಮಾಷೆಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ದೇವಸ್ಥಾನ ನಾವು ಪೂರ್ತಿ ಮಾಡ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಾ, ಮತ್ತು ವಿಶೇಷವಾಗಿ ST ಮೀಸಲಾತಿ ಬಗ್ಗೆ ಎಲ್ಲ ಹಿರಿಯರೆಲ್ಲರೂ ಕೂಡ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಈಗಾಗಲೇ ರಾಜ್ಯ ಸರ್ಕಾರದ ಕಡೆಯಿಂದ ಪ್ರಪೋಸಲ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದೀವಿ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಕೂಡ ಪಕ್ಷದ ಎಲ್ಲ ಹಿರಿಯರ ಜೊತೆ ನಾನು ಸೇರಿಕೊಂಡು ನಮ್ಮ ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಕೂಡ ಸೇರಿಕೊಂಡು ನಾವೆಲ್ಲರೂ ಕೂಡ ದೆಹಲಿಗೆ ಹೋಗಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಅವರ ಗಮನಕ್ಕೆ ತಗೊಂಡು ಬಂದು ಇವತ್ತು ಆ ಕೆಲಸ ಆಗೋದಕ್ಕೆ ನಿಮ್ಮೆಲ್ಲರ ಜೊತೆಯಲ್ಲಿ ನಾವು ಕೂಡ ಇರ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾ ಈ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಡಾಕ್ಟರ್ ಪ್ರವೀಣ್ BA. ಸನ್ಮಾನ ಮಾಡಿರ್ತಕ್ಕಂಥ ಈ ಸನ್ಮಾನ ಮತ್ತೆ ಇನ್ನೊಬ್ಬ ತಂಡ ಮೀಟಿಂಗ್ ಕರೆದು ಅಧಿಕಾರಿಗಳ ಹತ್ರ ಎಲ್ಲ ಲಿಸ್ಟ್ ತರಿಸ್ಕೊಂಡು ಅಂತ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.